ಹಾಯ್ ಎವ್ರಿವನ್. ನೋಡ್ರಿ, ಇವತ್ತಿನ ಕ್ಲಾಸ್ ಒಳಗಡೆ ನಾವು ಕೆಇಎ ಟೈಪ್ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಪ್ರೀವಿಯಸ್ ಅಲ್ಲಿ ಬೇರೆ ಬೇರೆ ಎಕ್ಸಾಮ್ಸ್ ಗಳಲ್ಲಿ ಏನ್ ಕೆಇಎ ಕ್ವಶನ್ಸ್ ಗಳನ್ನ ಕೇಳಿದಾನ ಆ ಕ್ವಶನ್ಸ್ ಗಳನ್ನ ನಾನೊಂದು ಕ್ವಶನ್ ಪೇಪರ್ ಆಗಿ ರೆಡಿ ಮಾಡಿದೀನಿ. ಅದ್ರಲ್ಲಿ ನಿಮ್ಗೆ ಟೋಟಲ್ ಆಗಿ 100 ಕ್ವಶನ್ಸ್ ಗಳಲ್ಲಿ ಎಷ್ಟು ಕ್ವಶನ್ಸ್ ಗಳು ಕರೆಕ್ಟ್ ಆಗ್ತಾವ ನೋಡೋಣ. ಫಸ್ಟ್ ನೀವು ಆನ್ಸರ್ ಮಾಡ್ಬೇಕು, ಅದಾದ ನಂತರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟಾಪ್ ಮಾಡ್ಬಿಟ್ಟು ಆನ್ಸರ್ ಮಾಡ್ರಿ, ಅದಾದ ನಂತರ ನೆಕ್ಸ್ಟ್ ಏನ್ ಮಾಡೋಣ ಅಂತ ಹೇಳಿದ್ರೆ ಎಕ್ಸ್ಪ್ಲನೇಷನ್ ಕೊಡೋಣ. ಈಗ ನೋಡ್ರಿ, ಕ್ವಶನ್ ಅನ್ನ ಓದ್ರಿ, ಇದ್ರಲ್ಲಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡ್ರಿ. ಸೊ ನೋಡ್ರಿ, ಕ್ವಶನ್ ಏನೈತೆ ಅಂತ ನೋಡ್ರಿ, ಇದಕ್ಕೆ ಆನ್ಸರ್ ಅನ್ನ ಕಮೆಂಟ್ ಮಾಡ್ರಿ. ಎಲ್ರು ಪ್ರತಿಯೊಬ್ರು ಕಮೆಂಟ್ ಮಾಡ್ರಿ ಏನಂತಂದ ಆನ್ಸರ್ ಯಾವ್ದು ಬರುತ್ತಾ. ABCD ಒಂದ್ 2-3 ಸೆಕೆಂಡ್, ಒಂದ್ 5-6 ಸೆಕೆಂಡ್ ತಗೊಳ್ರಿ, ಟೈಮ್ ತಗೊಳ್ರಿ, ಆನ್ಸರ್ ಹಾಕಿ. ಎಸ್, ನೋಡ್ರಿ ನಾವು ಚೆಕ್ ಮಾಡೋಣ. ನಾವು ಆಕೃತಿಗಳನ್ನ ನೋಡಿದ್ರೆ ಸೇಮ್ ಅದೇ ತರ ಇರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಕೆಂಡ್ ಆಕೃತಿಯನ್ನ ತಗೊಳ್ರಿ. ಈಗ ನಾವು ಜೂಮ್ ಮಾಡೋಣ. ಇಲ್ಲಿ ನೋಡ್ರಿ, ಈ ತರ ಏನಂತಂದ್ ಹೇಳಿದ್ರೆ ಪ್ಲಸ್ ಆಕಾರ ಬಂದೈತೆ ಒಳಗಡೆ. ಏನಂತಂದ್ ಹೇಳಿದ್ರೆ ಈ ರೀತಿ ಪ್ಲಸ್ ಆಕಾರ ಬಂದೈತೆ. ನೆಕ್ಸ್ಟ್ ಸೇಮ್ ಅದೇ ತರ ಪ್ಲಸ್ ಆಕಾರ ಇಲ್ಲಿ ಬಂದೈತೆ, ಮತ್ತ ಅದೇ ತರ ಇಲ್ಲಿ ಬಂದೈತೆ. ಅಂದ್ರೆ 2, 5, 6 ಇದೊಂದ್ ಏನಾಗತ್ತೆ ಅಂದ್ರೆ ಗ್ರೂಪ್ ಆಗತ್ತ. ಸೊ ಆ ತರ ಆಪ್ಷನ್ಸ್ ಗಳು ಎಲ್ಲಿದಾವ್ ನೋಡ್ರಿ ಸರ್, ಇಲ್ಲಿ ಐತ್ ನೋಡ್ರಿ. 2, 5, 6 ಅನ್ನೋದ್ ಐತ್ರಿ. ಅದಾದ ನಂತರ ಇನ್ನೊಂದ್ ಸರಿ ಚೆಕ್ ಮಾಡೋಣ. ಇನ್ನೊಂದು 1, 3, 9 ಕೊಟ್ಟಿದ್ದೇನ್ರಿ. ಒಂದ್ರೊಳಗಡೆ ನೋಡ್ರಿ ಒಂದ್ ಆಕೃತಿ ಆದ್ರೆ ಅದ್ರೊಳಗೆ ಇನ್ನೊಂದ್ ಆಕೃತಿ ಬಂದೈತ್ರಿ. ನೋಡ್ರಿ ಮೂರನೇದ್ ನೋಡ್ರಿ, ಒಂದ್ ಆಕೃತಿ ಐತಾ, ಒಳಗಡೆ ಮತ್ತೊಂದ್ ಆಕೃತಿಯನ್ನ ಕೊಟ್ಟಿದ್ದಾರೆ. 9 ನೋಡ್ರಿ, ಒಂದ್ ಆಕೃತಿ ಸರ್ಕಲ್ ಐತ್ರಿ, ಒಳಗಡೆ ಮತ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಅಂದ್ರೆ ಒಂದ್ರೊಳಗಡೆ ಒಂದ್ ಕೊಟ್ಟಿದ್ದಾರೆ. 1, 3, 9, 4, 7, 8 ನೋಡ್ರಿ. ಇಲ್ಲಿ ನೋಡ್ರಿ ಒಂದ್ ಐತ್ರಿ, ಅದ್ರ ಮುಂದ್ಗಡೆ ಮತ್ತೊಂದ್ ಕೊಟ್ಟಿದ್ದಾರೆ. ಸೇಮ್ ಅದೇ ತರ 4, 7, 8 ಅಂತ ಹೇಳಿ ಈ ಮೂರುನು ಒಂದ್ ಗ್ರೂಪ್ ಆಗ್ತಾವ. ಸೊ ಈ ರೀತಿಯಾಗಿ ನಾವು ಆಕೃತಿಗಳನ್ನ ಗ್ರೂಪ್ ಮಾಡುವಂತ ಕ್ವಶನ್ ಅನ್ನ ಎದ್ರೊಳಗೆ ಕೇಳ್ತಾನ, ಕೆಇ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನ. ಎಷ್ಟ್ ಜನರದ ಆನ್ಸರ್ ಕರೆಕ್ಟ್ ಆಗೈತೆ ಅನ್ನೋದನ್ನ ಸೊ ಹೇಳ್ರಿ ಒಂದ್ಸಾರಿ. ಇಂಪಾರ್ಟೆಂಟ್. ಸೆಕೆಂಡ್ ಕ್ವಶನ್ ಚೆಕ್ ಮಾಡೋಣ. ಸೇಮ್ ಅದೇ ತರ ನೋಡ್ರಿ, ಸೆಕೆಂಡ್ ಕ್ವಶನ್ ಏನೈತೆ, ಈ ಕ್ವಶನ್ ಅನ್ನ ನೋಡ್ಬಿಟ್ಟು ಆನ್ಸರ್ ಅನ್ನ ಹಾಕ್ರಿ. ಆನ್ಸರ್ ಏನ್ ಬರುತ್ತೆ, ಪ್ರತಿಯೊಬ್ರು ಆನ್ಸರ್ಸ್ ಗಳನ್ನ ಹಾಕ್ರಿ. ಪ್ರೀವಿಯಸ್ಲಿ ಕೇಳಿರುವಂತಹ ಕ್ವಶನ್ಸ್ ಗಳನ್ನ ನಾನು ತಗೊಂಡ್ ಬರ್ತಾ ಇದೀನಿ, ಬೇರೆ ಯಾವ ಕ್ವಶನ್ಸ್ ನೋಡ್ ಎಷ್ಟ್ ಜನರು ಕರೆಕ್ಟ್ ಆಗ್ತಾವ. ಇಲ್ಲಿ ನೋಡ್ರಿ, ಕ್ವಶನ್ ಏನೈತೆ ಕಮೆಂಟ್ ಹಾಕ್ರಿ ಎಲ್ರು. ಈ ತರ ಏನಂತಂದ್ ಹೇಳಿದ್ರೆ ಅರ್ಧ ಗೋಳ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರುತ್ತ. ಈಗ ನೀವು ಒಂದು ಬಾಲ್ ಅನ್ನ ಕತ್ತರಿಸಿದ್ರಿ ಅಂತಂದ್ ಹೇಳಿದ್ರೆ ಯಾವ ರೀತಿಯಾಗಿ ಬರುತ್ತಲ್ಲ, ಸೊ ಆ ತರ ಏನಂತಂದ್ ಹೇಳಿದ್ರೆ ಇದನ್ನ ನಾವು ಅರ್ಧ ಗೋಳ ಅಂತ ಕರಿತೀವಿ. ಇದು ಕಂಪ್ಲೀಟ್ ಆಗಿ ಏನಂತಂದ್ ಹೇಳಿದ್ರೆ ಪ್ಯಾಕ್ ಆಗಿರುತ್ತೆ ಕಂಪ್ಲೀಟ್ ಆಗಿ. ಸೊ ಈ ತರ ಇರುತ್ತೆ. ಈಗ ಯಾವ್ದಾದ್ರು ಒಂದ್ ಹಣ್ಣನ್ನ ತಗೊಂಡ್ ನೀವು ಇದು ಮಾಡ್ರಿ ಅಂತ ಕಟ್ ಮಾಡ್ರಿ ಅಂತಂದ್ ಹೇಳಿದ್ರೆ ಕಂಪ್ಲೀಟ್ ಆಗಿ ಈ ತರ ಬರುತ್ತಲ್ಲ, ರೌಂಡ್ ಆಗಿ ಅರ್ಧ ಗೋಳ ಅಂತಂದ್ ಹೇಳ್ತೀವಿ. ಸೊ ಇದ್ರಲ್ಲಿ ಒಂದ್ ಏನಂತಂದ್ ಹೇಳಿದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತಂದ್ ಹೇಳಿ, ಅಂದ್ರೆ ಮೇಲ್ಗಡೆದ ಏನೈತಲ್ಲ ಈ ತರ ಕರ್ವ್ ಐತಲ್ಲ, ಆ ಮೇಲ್ಗಡೆದ ಕರ್ವ್ ಇರೋದನ್ನ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. CSA ಅಂತಂದ್ ಹೇಳಿ. ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಂದ್ರ 2πr² ಅಂತ ಕರಿತೀವಿ. 2πr². ಅದಾದ ನಂತರ ಸರ್ ಇದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಮೇಲೆ ಒಳಗಡೆದು ಎಲ್ಲಾ ಸೇರ್ಬಿಟ್ಟು ಈ ತರ ಒಳಗಡೆ ಬರುತ್ತಲ್ಲ, ಅಂದ್ರೆ ನಾವು ಇದನ್ನ ಉಲ್ಟಾ ಹಿಂಗ್ ತಗೋಣ. ಈ ತರ ತಗೊಂಡಾಗ ಈ ತರ ಕಾಣಿಸುತ್ತೆ ನೋಡ್ರಿ. ಸೊ ಇದೆಲ್ಲ ಪ್ಯಾಕ್ ಆಗಿರುತ್ತೆ. ಇದನ್ನೆಲ್ಲ ಹಿಡ್ಕೊಂಡು ಒಳಗಡೆ ಹಿಡ್ಕೊಂಡು ಎಲ್ಲಾ ತಗೊಂಡ್ವಿ ಅಂತಂದ್ ಹೇಳಿದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಈಕ್ವಲ್ ಟು ಏನಂದ್ರೆ 3πr² ಅನ್ನೋ ಒಂದು ಫಾರ್ಮುಲಾ ಬರುತ್ತೆ. ನಮಗ್ ಕೇಳಿರೋದೇನು, ಟೋಟಲ್ ಸರ್ಫೇಸ್ ಏರಿಯಾ, ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡಿಡಿ ಅಂತಂದ್ ಹೇಳ್ಯಾರ. ಇಲ್ಲಿ ನಮಗ್ ಏನ್ ಕೊಟ್ಟಿದಾನ, ಕರ್ವ್ಡ್ ಸರ್ಫೇಸ್ ಏರಿಯಾ 2πr² ಈಕ್ವಲ್ ಟು ಎಷ್ಟು ಕೊಟ್ಟಿದಾನ, 50π ಅಂತಂದ್ ಹೇಳಿ ಕೊಟ್ಟಿದಾನ. ಇಲ್ಲಿ ನೋಡ್ರಿ 55. ಸೊ ಕ್ಯಾಲ್ಕುಲೇಷನ್ ಮಾಡ್ರಿ. 2πr² ಈಕ್ವಲ್ ಟು 55 ಅಂತಂದ್ ಹೇಳಿದ್ರೆ ಇದು ಕ್ಯಾನ್ಸಲ್ ಆಗತ್ತ. 2r² ಈಕ್ವಲ್ ಟು ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ 50 ಆಗತ್ತ. ಅದಾದ ನಂತರ r² ಈಕ್ವಲ್ ಟು ಏನು, 50/2, r² ಈಕ್ವಲ್ ಟು 25 ಆಗತ್ತ. ಈಗ ನೋಡ್ರಿ, r² ಈಕ್ವಲ್ ಟು 25 ಅಂತಂದ್ ಹೇಳಿದ್ರೆ r ಈಕ್ವಲ್ ಟು ಎಷ್ಟು, √25 ಆಗತ್ತ. ಸ್ಕ್ವೇರ್ ಆ ಕಡೆ ಹೋದ್ರೆ ಸ್ಕ್ವೇರ್ ರೂಟ್ ಆಗತ್ತ. ಸೊ r ವ್ಯಾಲ್ಯೂ ಎಷ್ಟು ಬರುತ್ತಂದ್ರ 5 ಅಂತಂದ್ ಹೇಳಿ ಬಂತು. ಈಗ ನಾವು ಟೋಟಲ್ ಸರ್ಫೇಸ್ ಏರಿಯಾ ಕಂಡು ಹಿಡಿಬೇಕು. ಇದನ್ನ ಕಂಡು ಹಿಡಿಬೇಕಂತ ಹೇಳ್ಯಾನ. ಫಾರ್ಮುಲಾ ಏನೈತ್ರಿ, 3 ಆಮೇಲೆ ಪೈ r² ಎಷ್ಟು 5 ಅಂತ ತಗೊಂಡನ. r ವ್ಯಾಲ್ಯೂ 5 × 5 ಅಂತಂದ್ ಹೇಳಿ ಬರ್ಕೊಂತೀವಿ. ಸೊ ಎಷ್ಟ್ ನೋಡ್ರಿ, 3×5 15, 15×5 ಎಷ್ಟಾಗತ್ತ, 75. 3×5 15, 5×5 75. ಟೋಟಲ್ ಆಗಿ 75π ಅಂತಂದ್ ಹೇಳಿ ಬರುತ್ತ. ಅದ್ ನಮ್ದು ಆನ್ಸರ್ ಆಗುತ್ತೆ. ಸೊ ಈ ರೀತಿ ಕ್ವಶನ್ಸ್ ಗಳನ್ನ ನಿಮ್ಗೆ ಪ್ರೀವಿಯಸ್ಲಿ ಕೇಳಿದಾನ. ಎಸ್, ಎರಡನೇದು ಎಷ್ಟು ಜನರದ್ದು ಕರೆಕ್ಟ್ ಆಯ್ತು ನೋಡ್ರಿ. ಇನ್ನು ಮೂರನೇದ್ ನೋಡ್ರಿ, ಕ್ವಶನ್ ಏನೈತೆ, ಸೊ ಇದನ್ನ ನಾವು ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬಿಡಿಸ್ಬೇಕು. ನಮ್ಗೆ ಹೆಂಗ್ ಬೇಕಲ್ಲ ಹಂಗ್ ಬಿಡಿಸಂಗಿಲ್ಲ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಟ್ರೈ ಮಾಡ್ರಿ, ಆನ್ಸರ್ ಅನ್ನ ಹಾಕ್ರಿ. 10 ಸೆಕೆಂಡ್ ಐತೆ, 10 ಸೆಕೆಂಡ್ 10 ಎಲ್ಲ 20 ಸೆಕೆಂಡ್ ತಗೊಳ್ರಿ. ಪಾಸ್ ಮಾಡ್ರಿ, ಮೊದ್ಲು ಆನ್ಸರ್ ಹಾಕ್ರಿ, ಆಮೇಲೆ ನೀವು ಏನ್ ಮಾಡ್ರಿ ಅಂತ ಹೇಳಿದ್ರ ಸಾಲ್ವ್ ಮಾಡ್ಕೊಂತ ಸರ್. ಬ್ರಕೆಟ್ ಗಳು ಅದಾವೇನ್ರಿ, ಇಲ್ರಿ. ಆಫ್, ಸ್ಕ್ವೇರ್ ಈ ತರ ಅದಾವ್ರಿ, ಇಲ್ರಿ. ಸ್ಕ್ವೇರ್ ರೂಟ್. ನೆಕ್ಸ್ಟ್ ಡಿವಿಷನ್ ಫಸ್ಟ್ ಮಾಡ್ಬೇಕ್ರಿ, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಅದಾದ ನಂತರ ಕೂಡಿಸ್ಬೇಕ್ರಿ, ಲಾಸ್ಟ್ ಕಡಿಬೇಕು. ಈ ತರ ಸ್ಟೆಪ್ ಬೈ ಸ್ಟೆಪ್. ಇಲ್ಲಿ ನೋಡ್ರಿ, ನಾ ಬರ್ಕೋತೀನಿ ನೋಡ್ರಿ. 48 ಕ್ಯೂ ಅಂದ್ರೆ ಏನಂತ ಕೊಟ್ಟಿದಾನೆ. ಕ್ಯೂ ಅಂತಂದ್ ಹೇಳಿದ್ರ ಭಾಗಾಕಾರ ಅಂತ ಕೊಟ್ಟಿದಾನ, /6. ಅದಾದ ನಂತರ ಪಿ ಅಂದ್ರೆ ಏನ್ ಕೊಟ್ಟಿದಾನ ಸರ್, ಗುಣಾಕಾರ ಕೊಟ್ಟಿದಾನ 4. ಆರ್ ಏನ್ ಕೊಟ್ಟಿದಾನ, ಆರ್ ಅಂತಂದ್ ಹೇಳಿದ್ರೆ ಪ್ಲಸ್ ಕೊಟ್ಟಿದಾನ, +15.
ಎಸ್ ಏನ್ ಕೊಟ್ಟಿದ್ದಾನೆ, ಎಸ್ ಅಂತಂದ್ ಹೇಳಿದ್ರೆ ಮೈನಸ್ ಅಂತ ಕೊಟ್ಟಿದ್ದಾನೆ 8 ಅಂತಂದ್ ಹೇಳಿ ಈ ತರ ಬರ್ಕೊಂಡ್ವಿ. ಸರ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವು ಡಿವೈಡೆಡ್ ಬೈ ಮೊದಲು ಮಾಡ್ಬೇಕು, ಅಂದ್ರೆ ಇವುಗಳನ್ನ ಮೊದಲು ಮಾಡ್ಬೇಕು. ಸೈಡ್ ಬರ್ಕೊಡ್ರಿ 48 ಡಿವೈಡೆಡ್ ಬೈ 6 ಅಂದ್ರೆ 6 ಒಂದ್ಲೆ 6 ಎಂಟ್ಲೆ 48. ನೋಡ್ರಿ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ನಂಗೆ ಎಷ್ಟು ಬಂತು, 8 ಬಂತು. 8 ಇಂಟು 4 ಪ್ಲಸ್ 15 ಮೈನಸ್ 8. ನೆಕ್ಸ್ಟ್ ನೋಡ್ರಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕ್ರಿ. ಇದ್ರೊಳಗಡೆ ನೋಡಿದಾಗ ಚಿಹ್ನೆಗಳನ್ನ ನೋಡಿದಾಗ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಸರ್ 8 4 32 ಪ್ಲಸ್ 15 ಮೈನಸ್ 8. ಸರ್ ನೆಕ್ಸ್ಟ್ ಏನ್ರಿ ಪ್ಲಸ್ ಮೈನಸ್ ಐತೆ ಅಂತ ಹೇಳಿದ್ರೆ ಮೊದಲು ಪ್ಲಸ್ ಮಾಡ್ಬೇಕು. ನೋಡ್ರಿ ಪ್ಲಸ್ 15 ಪ್ಲಸ್ 32 ಏನು ಇಲ್ಲ ಅಂದ್ರೆ ಪ್ಲಸ್ ಇರುತ್ತಲ್ಲ, ಇದನ್ನೆರಡು ಕೂಡಿಸ್ಕೋಬೇಕು. ಪ್ಲಸ್ 32 ಪ್ಲಸ್ 15 ಕೂಡಿಸ್ಕೊಂಡ್ರೆ ಎಷ್ಟು ಬರ್ತಾ, 5 2 7 3 1 4. ಸೊ ಟೋಟಲ್ ಆಗಿ 47 ಬಂತ್ರಿ. 47 ಮೈನಸ್ 8 ಅಂತಂದ್ ಹೇಳಿದ್ರೆ ಎಷ್ಟು ಬರುತ್ತಾ ನೋಡ್ರಿ. ಸೊ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 39 ಬರುತ್ತೆ. ಎಷ್ಟು ಜನರದ್ದು ಕರೆಕ್ಟ್ ಆಗಿತ್ತು? ಎಸ್, ಸಾಲ್ವ್ ಮಾಡತ್ತೀರಿ, ಪ್ರತಿಯೊಬ್ರು ಸಾಲ್ವ್ ಮಾಡ್ರಿ, ಇಲ್ಲಾಂದ್ರೆ ಬರಂಗಿಲ್ಲ. ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನೈತೆ, ಒಬ್ಬ ವ್ಯಕ್ತಿಯು ಎ ನಗರದಿಂದ ಬಿ ನಗರಕ್ಕೆ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತಿದ್ದಾನೆ. ಒಂದು ಎ ನಗರದಿಂದ ಅವನೇನ್ ಮಾಡ್ತಿದ್ದಾನೆ ಅಂದ್ರೆ ಬಿ ನಗರಕ್ಕೆ ಹೋಗ್ತಿದ್ದಾನ. ಎಷ್ಟು 60 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇದ್ದಾನೆ, 60 ಕಿಲೋಮೀಟರ್ ಪರ್ ಅವರ್ ಅಲ್ಲಿ. ಅದೇ ಮಾರ್ಗದಲ್ಲಿ ಬಿ ನಗರದಿಂದ ಎ ನಗರಕ್ಕೆ ಬರ್ತಾನೆ, ರಿಟರ್ನ್ ಮತ್ ಅದೇ ಮಾರ್ಗದಲ್ಲಿ ಬರ್ತಾನೆ. ಎಷ್ಟು 40 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಬರ್ತಾನ. ಹಂಗಾದ್ರೆ ಇಡೀ ಪ್ರಯಾಣದ ಸರಾಸರಿ ವೇಗ ಕಂಡಿಡಿ ಅಂತಂದ್ ಹೇಳಿದಾರೆ. ಎಸ್, ಪಾಸ್ ಮಾಡ್ರಿ, ಆನ್ಸರ್ ಅನ್ನ ಹಾಕ್ರಿ, ಪ್ರತಿಯೊಬ್ರು ಆನ್ಸರ್ ಅನ್ನ ಹಾಕ್ರಿ. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಡಿಸ್ಟೆನ್ಸ್ ಏನಾಗೈತಿ, ಸೇಮ್ ಐತಿ. ಡಿಸ್ಟೆನ್ಸ್ ಏನಂತಂದ್ ಹೇಳಿದ್ರು ಎಷ್ಟು ಹೋಗ್ತಿದಾನ ಬರೋದು ಅಷ್ಟ ಬರ್ತಿದಾನ. ಇಲ್ಲಿ ಡಿಸ್ಟೆನ್ಸ್ ಸೇಮ್ ಇದ್ದಾಗ ನಮ್ದು ಫಾರ್ಮುಲಾ ಏನಾಗತ್ತ ಅಂತಂತ ಹೇಳಿದ್ರೆ, ಸರಾಸರಿ ವೇಗ ಈಕ್ವಲ್ ಟು 2xy ಡಿವೈಡೆಡ್ ಬೈ x ಪ್ಲಸ್ y ಅಂತಂದ್ ಹೇಳಾಗತ್ತ. ಸೊ ಒಂದು ಸ್ಪೀಡ್ ಅನ್ನ ಎಕ್ಸ್ ಅಂತ ತಗೊಳ್ರಿ, ಇನ್ನೊಂದು ಸ್ಪೀಡ್ ಅನ್ನ ವೈ ಅಂತ ತಗೊಳ್ರಿ, ಸೊಲ್ಯೂಷನ್ ಅನ್ನ ಮಾಡ್ರಿ. ಯಾವಾಗ ಡಿಸ್ಟೆನ್ಸ್ ಸೇಮ್ ಇರಬೇಕು. ಡಿಸ್ಟೆನ್ಸ್ ಸೇಮ್ ಇರಲಿಲ್ಲ ಅಂದ್ರೆ ಅದು ಬೇರೆ ಫಾರ್ಮುಲಾ ಬರುತ್ತೆ. ಆ ವಿಡಿಯೋಸ್ ಗಳನ್ನ ನಾನು ಅಪ್ಲೋಡ್ ಮಾಡ್ತಿದ್ದೀನಿ, ಬೇಸಿಕ್ ಮ್ಯಾಥ್ಸ್. ನನ್ನ ವಿಡಿಯೋಸ್ ಗಳನ್ನ ನೋಡ್ರಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಮ್ಯಾಥ್ಸ್ ಅರ್ಥ ಆಗತ್ತ. ಇಲ್ಲಿ ನೋಡ್ರಿ, ಈಗ ನಾವು ಸರಾಸರಿ ವೇಗವನ್ನ ಕಂಡುಹಿಡ್ಕೊಂಡು ಎಕ್ಸ್ ಅಂತಂದ ಹೇಳಿದ್ರೆ ಎಷ್ಟೈತಿ, 60 ಐತಿ. 60 ಅಂತ ಬರ್ಕೊಂಡಿ. ಸರ್ ವೈ ಅಂತಂದ ಎಷ್ಟೈತ್ರಿ, 40 ಐತ್ರಿ. ಕೆಳಗಡೆ ಡಿವೈಡೆಡ್ ಬೈ ಮಾಡ್ರಿ, 60 ಪ್ಲಸ್ 40 ಎಷ್ಟಾಗತ್ತ, 2 60 40 ಡಿವೈಡೆಡ್ ಬೈ ಕೆಳಗಡೆ ಕೂಡಿಸಿದ್ರೆ 100 ಐತಿ. ಇದು ಜೀರೋ ಕ್ಯಾನ್ಸಲ್, ಇದು ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. ನೋಡ್ರಿ ಏನ್ ಉಳಿತು, 2 ಇಂಟು 6 ಇಂಟು 4 ಉಳಿತು. 2 6 12, 12 4 48. 48 ಕಿಲೋಮೀಟರ್ ಪರ್ ಅವರ್ ಏನಾಗತ್ತಂದ್ರ ನಮ್ದ ಇಲ್ಲಿ ಆನ್ಸರ್ ಆಗತ್ತ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತಂತಂದ್ ಹೇಳಿದ್ರ ಟ್ರೈ ಮಾಡ್ರಿ. ಕ್ವಶನ್ ಏನ್ ಕೊಡ್ಯಾನಂತಂದ್ ಹೇಳಿದ್ರೆ, ಒಬ್ಬ ಅಂಗಡಿಯವನು ಒಂದು ವಸ್ತುವನ್ನ 10% ನಷ್ಟದಲ್ಲಿ ಮಾರ್ತಾನ. ಒಂದನೇ ಕೇಸ್ ಏನಂತಂದ್ ಹೇಳಿದ್ರೆ 10% ನಷ್ಟದಾಗ ಮಾರ್ತಾನ. ಆಮೇಲೆ ನೆಕ್ಸ್ಟ್ ಮಾರಾಟದ ಬೆಲೆ 40 ಹೆಚ್ಚಿದ್ದಿದ್ರ ಅವನ್ಗೆ ಎಷ್ಟು ಲಾಭ ಬರುತ್ತೆ, 10% ಲಾಭ ಬರುತ್ತೆ. ಇದು ಸೆಕೆಂಡ್ ಕೇಸ್. ನೆಕ್ಸ್ಟ್ 10% ಲಾಭದಾಗ ಮಾರ್ತಾನ, ಅವಾಗ 40 ರೂಪಾಯಿ ಏನಂದ್ರೆ ಅವಂಗ ಜಾಸ್ತಿ ಬರುತ್ತೆ. ಯಾವಾಗ ಮಾರಾಟ ಬೆಲೆ ಮಾಡಿದ್ರೆ. ಈ ಮಾರಾಟ ಹಂಗಾದ್ರೆ ವಸ್ತುವಿನ ವೆಚ್ಚ ಬೆಲೆ ಎಷ್ಟು ಕೇಳಿದಾನ, ಕಾಸ್ಟ್ ಪ್ರೈಸ್ ಅನ್ನ ಕೇಳಿದಾನ. ಈ ಮಾರಾಟ ಬೆಲೆನ ನಾವು ಸೆಲ್ಲಿಂಗ್ ಪ್ರೈಸ್, ಎಷ್ಟಕ್ ಸೆಲ್ ಮಾಡಿದಿ ಅಂತ ಕೇಳ್ತೀವಲ್ಲ, ಈಗ ಅದನ್ನ ಪ್ರಕಾರ ನಾವು ನೋಡ್ಕೊಂತ ಹೋಗೋಣ. ಈಗ ನಮ್ಗೆ ಏನ್ ಕೊಟ್ಟಿದ್ದಾನೆ ಸರ್, ಫಸ್ಟ್ ಟೈಮ್ 10% ಲಾಸ್ ಆಗೈತ್ರಿ. ಅವ್ನ್ ಸೆಲ್ಲಿಂಗ್ ಪ್ರೈಸ್ ಮಾಡಿದಾಗ ಒಂದನೇ ಸಾರಿ ಮಾರಾಟ ಮಾಡಿದಾನ, ಅವಾಗ 10% ಲಾಸ್ ಆಗೈತೆ. ಅದಾದ ನಂತರ ಎರಡನೇ ಸಾರಿ ಅವ್ ಏನ್ ಮಾಡಿದ, ಮಾರಾಟ ಮಾಡಿದಾನ, ಅವಾಗ SP2 ಏನಂತಂತ ಹೇಳಿದ್ರೆ ಬ್ಯಾರ್ನೆ ಬರುತ್ತೆ. ಸೊ ಅಂದ್ರೆ ಮಾರಿದ ಬೆಲೆ ಬ್ಯಾರೆ ಬರುತ್ತೆ. ಅವಾಗ ಅವ್ನಿಗೆ ಎಷ್ಟು 10% ಲಾಭ ಆಗೈತೆ ಅಂತಂದ ಹೇಳಿದ್ರೆ ಟೋಟಲ್ ಆಗಿ 40 ರೂಪಾಯಿ ಲಾಭ ಆಗೈತೆ. ಸೊ ಎರಡಕ್ಕೂ ಕಂಪೇರ್ ಮಾಡಿದ್ರ ನಾವೇನು SP1 ಮೈನಸ್ SP2 ಮಾಡಿದ್ವು ಅಂತಂದ ಹೇಳಿದ್ರೆ ಅವ್ನಿಗೆ ಎಷ್ಟು ರೂಪಾಯಿ ಜಾಸ್ತಿ ಆಗೈತೆ, 40 ರೂಪಾಯಿ ಜಾಸ್ತಿ ಆಗೈತೆ. ಇದು ಕ್ಲಿಯರ್? ಫಸ್ಟ್ ಟೈಮ್ 10% ಲಾಸ್ ಆಗೈತೆ, ನೆಕ್ಸ್ಟ್ ಟೈಮ್ 10% ಏನಂತಂದ ಹೇಳಿದ್ರೆ ಲಾಭ ಆಗೈತೆ. ಅದಾದ ನಂತರ ಅವ್ನಿಗೆ ಎಷ್ಟು ರೂಪಾಯಿ ಜಾಸ್ತಿ ಅಂದ್ರೆ ವ್ಯತ್ಯಾಸ ಎಷ್ಟು ಬಂದೈತೆ, 40 ರೂಪಾಯಿ ಜಾಸ್ತಿ ಬಂದೈತೆ. ಅದನ್ನ ಮೈನಸ್ ಅಂತ ತಗೊಂಡಿದೆವು. ಸೊ ಹಿಂದಿಂದಕ ಮುಂದಿಂದಕ ಅಂತಂದ ಹೇಳಿ. ಈಗ ನಾವೇನ್ ಮಾಡೋಣ, ಅದನ್ನ ಸೇಮ್ ಬರ್ಕೊಳ್ಳೋಣ. ಇವಾಗ SP1 ಕಂಡಿಡ್ಕೋಬೇಕು ಅಂತಂದ ಹೇಳಿದ್ರೆ ನಾವು ಈ ತರ ಬರ್ಕೊಳ್ಳೋಣ. ನೋಡ್ರಿ SP1 ಈಕ್ವಲ್ ಟು ಫಸ್ಟ್ ಟೈಮ್ ಅವ್ನ ಇದನ್, ಈಗ ನೋಡ್ರಿ ಅವ್ ಏನು ಮಾರಾಟ ಇದು ಮಾಡ್ಲಿಲ್ಲ. ಸೊ ಇವಾಗ ಈ ಕಾಸ್ಟ್ ಪ್ರೈಸ್ ಅನ್ನ ನಾವು ಕಂಡು ಹಿಡಿಬೇಕು, ಅದನ್ನ ಎಕ್ಸ್ ಅಂತ ತಗೊಳ್ಳೋಣ. ಸೊ ಅವ್ನ್ಗೆ ಏನು ಲಾಭ ಇಲ್ಲ, ಏನು ಲಾಭ ಇಲ್ಲ. ಅವ್ ಎಷ್ಟಕ್ ತಗೊಂಡ್ ಬಂದಿದ್ದಾನ ಅಷ್ಟಕ್ಕ ಮಾರಿದ ಅಂತಂದ್ ಹೇಳಿದ್ರೆ ನಾವು ಎಷ್ಟು ಏನಂತ ಬರಿತೀವಿ, ಎಕ್ಸ್ ಅಂತ ಬರಿತೀವಿ. ಸರ್ ಮಾರಾಟ ಬೆಲೆ ಈಕ್ವಲ್ ಟು ತಗೊಂಡು ಬಂದ ಬೆಲೆ, ವೆಚ್ಚ ಬೆಲೆ ಅಂತಂದ್ ಹೇಳಿ ಏನು ಇಲ್ಲ. ಅವ್ನು ಏನಂತಂದ್ ಹೇಳಿದ್ರೆ ಏನು ಲಾಭ ಆಗಿಲ್ಲ. ಬಟ್ ಅದ್ರ ಇಲ್ಲಿ ಏನ್ ಕೊಡೋಣ ಸರ್, 10% ನಷ್ಟ ಆಗೈತೆ ಅಂತ ಕೊಡೋಣ. ಅಂದ್ರೆ ಇದ್ರೊಳಗಡೆ 10% ನಷ್ಟ ಆಗೈತೆ ಅಂತಂದ್ ಹೇಳಿದ್ರೆ ಹೆಂಗ, 10% ಆಫ್ ಎಕ್ಸ್ ಅಂತಂದ್ ಹೇಳಿ ಬರ್ಕೊಂತೀವಿ. ಸೊ ಇದ್ರೊಳಗಡೆ ಈಗೇನ್ ಇದು ಐತಲ್ಲ ವೆಚ್ಚ ತಗೊಂಡ್ ಬಂದಿದಾನಲ್ಲ ಕಾಸ್ಟ್ ಪ್ರೈಸ್, ಅದರಲ್ಲಿ ಏನಂತಂದ ಹೇಳಿ 10% ಲಾಸ್ ಆಗೈತೆ ಅಂತ ಹೇಳಿ ಇದನ್ನ ಬರ್ಕೊಂಡ್ವಿ. ಇದು ಫಸ್ಟ್ ಒನ್. ಅರ್ಥ ಆಯ್ತಾ ಎಲ್ರಿಗೂ? ಇನ್ ಸೆಕೆಂಡ್ ಒಳಗಡೆ ನೋಡ್ರಿ, SP2 ಈಕ್ವಲ್ ಟು ಏನಂತಂದ್ ಹೇಳಿದ್ರೆ ನಮ್ಗೆ ಏನು ಲಾಭ ಇಲ್ದ ಅಂತಂದ್ ಹೇಳಿದ್ರೆ ಎಕ್ಸ್ ಅಂತಂದ್ ಹೇಳಿ ಬರ್ಕೊಂತೀವಿ.
ಅದಾದ ನಂತರ ಅವ್ನ್ 10% ಲಾಭ ಆಗೈತೆ ಅಂತಂದ್ ಹೇಳಿದ್ರೆ 10% ಆಫ್ ಎಕ್ಸ್ ಅಂತಂದ್ ಹೇಳಿ. ಸೊ ಎದ್ರೊಳಗಡೆ ತಗೊಂಡ್ ಬಂದ್ರೊಳಗಡೆ 10% ಲಾಭ ಆಗೈತೆ, 10% ಆಫ್ ಎಕ್ಸ್ ಅಂತಂದ್ ಹೇಳಿ ಬರ್ಕೊಂಡ್ವಿ. ಎಸ್ ಇದನ್ನ ನೋಡ್ರಿ, ಇದನ್ನ ಹೆಂಗ್ ಬರ್ಕೊಂತೀವಿ? SP1 = ಎಕ್ಸ್ ಆಯ್ತು. ಅದಾದ ನಂತರ 10% ನ 10/100 ಎಕ್ಸ್ ಅಂತಂದ್ ಹೇಳಿ ಬರ್ಕೊಂಡ್ವಿ. ಇದು ಜೀರೋ ಕ್ಯಾನ್ಸಲ್, ಇದು ಜೀರೋ ಕ್ಯಾನ್ಸಲ್, ಕರೆಕ್ಟ್. ಸೊ ಇದು ಜೀರೋ ಕ್ಯಾನ್ಸಲ್, ಇದು ಜೀರೋ ಕ್ಯಾನ್ಸಲ್. ಅದಾದ ನಂತರ ಏನ್ ಬರುತ್ತೆ ನೋಡ್ರಿ, ನಾವು ಡಿವೈಡ್ ಮಾಡಿದಾಗ ಎಕ್ಸ್ ಮೈನಸ್ ಇದನ್ನ ನಾವು ಮಾಡುವ ಅಂತಂದ ಹೇಳಿದ್ರೆ 1/10 ಅಂತಂದ ಹೇಳಿದ್ರೆ ಎಷ್ಟು ಬರ್ಕೋಬಹುದು? 0.1 ಅಂತ ಬರ್ಕೋಬಹುದು. 0.1x, ಒಂದ್ ಎಕ್ಸ್ ಒಳಗಡೆ 0.1x ಕಳೆದ್ರೆ ಎಷ್ಟು ಬರುತ್ತೆ? 0.9x ಅಂತಂದ ಹೇಳಿ ಬಂತು. ಎಷ್ಟು? 0.9x. ಇದು SP1. ಇನ್ SP2 ದಲ್ಲಿ ಏನಾಗತ್ತ? ಸೊ ಎಕ್ಸ್ ಪ್ಲಸ್ ಇದೇನಾಗತ್ತ ಅಂತಂದ ಹೇಳಿದ್ರೆ 10/100x ಅಂತಂದ ಹೇಳಿ ಸೇಮ್ ಅದೇ. ಸೊ ಎಕ್ಸ್ ಪ್ಲಸ್ 0.1x ಅಂತಂದ್ ಹೇಳಿ ಆಗತ್ತೆ. ಪ್ಲಸ್ ಮಾಡ್ಕೋಬೇಕಲ್ಲಿ. ಟೋಟಲ್ ಆಗಿ ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 1.1x ಆಗತ್ತೆ. ಎಷ್ಟಾಗತ್ತೆ? 1.1x. ಈಗ ನಾವೇನ್ ಮಾಡ್ಬೇಕು? ಇವನ್ ಎರಡೂನು ಕಳಿಬೇಕು. SP1 ಮೈನಸ್ SP2 ಇದ್ರಲ್ಲಿ ಯಾವ್ದು ಜಾಸ್ತಿ ಐತಿಲ್ಲ ಅದನ್ನ ಮೊದಲು ಬರ್ಕೊಂಡು 1.1x ಮೈನಸ್ 0.9x ಈಕ್ವಲ್ ಟು ಏನಂತಂದೈತಿ? 40 ರೂಪಾಯಿ ಅಂತಂದೈತೆ. ಎಷ್ಟೈತಿ? 40 ರೂಪಾಯಿ ಅಂತಂದೈತೆ. ಈಗ ನೋಡ್ರಿ, ಇದನ್ನ ನಾವು ಮೈನಸ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಸರ್? 0.2x ಅಂತಂದ್ ಹೇಳಿ ಬರುತ್ತೆ, 40 ರೂಪಾಯಿ ಅಂತ ಬರುತ್ತೆ. ಅದಾದ ನಂತರ ಎಕ್ಸ್ ನೋಡ್ರಿ, 40/0.2 ಅಂತಂದ್ ಹೇಳಿ ಬರುತ್ತೆ. ಸೊ ಇದನ್ನ ನಾವು ಇದನ್ನ ಸಾಲ್ವ್ ಮಾಡ್ಕೊಂಡ್ವಿ ಅಂತಂದ ಹೇಳಿದ್ರ ನನಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರ ಎಷ್ಟು ಬರುತ್ತ? ಸೊ ನೋಡ್ರಿ, ಟೋಟಲ್ ಆಗಿ ನನಗೆ 200 ಅಂತಂದ್ ಹೇಳಿ ಬರುತ್ತೆ. ಎಷ್ಟು ಬರುತ್ತೆ? 200 ಅಂತಂದ್ ಹೇಳಿ. ಸರ್ ಇದ್ ನೋಡ್ರಿ, ಇದು ತುಂಬಾ ಇದು ಆಗತ್ತಾರೆ. ಈ ತರ ಕ್ವಶನ್ಸ್ ಗಳು ಬಂದ ಹೆಂಗ್ ಮಾಡಿದ್ರಿ ಸರ್? ಇಲ್ಲಿ 10% ಲಾಸ್ ಕೊಟ್ಟಿದಾನ, ಅದಾದ ನಂತರ 10% ಲಾಭ ಕೊಟ್ಟಿದಾನ, ಅವ್ನ್ ಹೆಂಗ್ ಬೇಕಾದಂಗ್ ಕೊಡ್ಲಿ. ಅದಾದ ನಂತರ ಇಷ್ಟು ಹೆಚ್ಚಾಗೈತಿ, ಇಷ್ಟು ಕಮ್ಮಿ ಆಗೈತಿ ಅಂತ ಕೊಟ್ಟ ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಚೇಂಜ್ ಆಫ್ ಪರ್ಸೆಂಟೇಜ್ ಎಷ್ಟಾಗೈತಿ ನೋಡ್ರಿ. ಮೊದಲ 10% ಆಗೈತಿ, ಆಮೇಲೆ 10% ಏನೋ ಒಂದು ಚೇಂಜ್ ಆಗೈತಿ. ಏನ್ ಒಂದಾಗೈತಲ್ಲ, ನಷ್ಟ ಆಗೈತೆ ಲಾಭ ಆಗೈತೆ ನಮ್ಗೆ ಗೊತ್ತಿಲ್ಲ. ಟೋಟಲ್ ಆಗಿ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದಾನ ಟೋಟಲ್ ಕ್ವಶನ್ಸ್ ಒಳಗಡೆ ಈ ತರ ಇವನ್ನೆರಡು ಕೂಡ್ಸ್ಕೊಳ್ರಿ. ಟೋಟಲ್ ಆಗಿ ಎಷ್ಟೈತ್ರಿ? 20% ಏನಂತಂದ್ ಹೇಳಿದ್ರೆ ಚೇಂಜ್ ಆಗೈತ್ರಿ. ಅದು ಎದಕ್ ಈಕ್ವಲ್ ಆಗೈತೆ ಅಂತಂದ್ ಹೇಳಿದ್ರೆ 40 ರೂಪಾಯಿಗೆ ಹೆಚ್ಚಾಗೈತ್ರಿ. ಟೋಟಲ್ ಇದನ್ನೆಲ್ಲ ಇಷ್ಟು ಚೇಂಜ್ ಮಾಡಿದಾಗ ಇದನ್ನ 10% ಈ 10% ಮಾಡಿದಾಗ ಎಷ್ಟ್ ಹೆಚ್ಚಾಗೈತ್ರಿ? 40 ರೂಪಾಯಿ ಜಾಸ್ತಿ ಆಗೈತ್ರಿ. ಅದ್ ಕಮ್ಮಿ ಆಗ್ಲಿ ಜಾಸ್ತಿ ಆಗ್ಲಿ ಹಿಂಗ್ ಬರ್ಕೊಳ್ಳೋದು. ಈಗ ಇದನ್ನ ಈಕ್ವಲ್ ಈ ತರ ಮಾಡ್ಕೊಂಡ್ವಿ ಸರ್, ಈ ತರ ಹಿಂಗ್ ಬರ್ಕೊಂತೀವಿ ಸರ್. 20% ನಾವು ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿದಾಗ 40 ರೂಪಾಯಿ ಚೇಂಜ್ ಆಯ್ತು ಅಂತಂದ್ ಹೇಳಿದ್ರೆ ಈ ತರ ಬರ್ಕೊಳ್ಳಿ. 20% ಆಫ್ ಎಕ್ಸ್ ಈಕ್ವಲ್ ಟು ಎಷ್ಟಾಗತ್ತ ಅಂದ್ರೆ 40 ಆಗತ್ತ. ಆ ಚೇಂಜಸ್ ಮೇನ್ ವ್ಯಾಲ್ಯೂನ ಕಂಡು ಹಿಡ್ಕೊಳ್ಳೋದು ಯಾವ್ದ್ರೊಳಗ ಅಂತಂದೇಳಿ. ಸೊ ಎಕ್ಸ್ ಈಕ್ವಲ್ ಟು ಏನಾಗತ್ತೆ? 40/20% ಅಂತಂದ್ ಹೇಳಿ ಈ ತರ ಬರ್ಕೋತೀವಿ ನೋಡ್ರಿ. 20% ನ ನಾವ್ ಹೆಂಗ್ ಬರ್ಕೊಂತೀವಿ? 20/100 ಅಂತಂದ್ ಹೇಳಿ ಬರ್ಕೊಂತೀವಿ. ಸೊ 20 ಅದಾದ ನಂತರ ಇಲ್ಲಿ ಕೆಳಗಡೆ 100 ಬರೆಯೋದನ್ನ ನಾವು ಏನ್ ಮಾಡ್ತೀವಿ? ಮೇಲ್ಗಡೆ 100 ಬರ್ಕೊಂತೀವಿ. ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್, 2 1 ಆಗತ್ತ. ಸೊ ಟೋಟಲ್ ಆಗಿ ಎಷ್ಟು? 40 × 5 ಅಂತಂದ್ ಹೇಳಿದ್ರೆ 200 ಅಂತಂದ್ ಹೇಳಿ. ಇದು ಶಾರ್ಟೆಸ್ಟ್ ಟ್ರಿಕ್ ಅಂತಂದ್ ಹೇಳಿ ಇದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಡ್ರಿ. ಎರಡು ತರ ಹೇಳಿದೆ ನಿಮ್ಗೆ, ಇದು ಇಂಪಾರ್ಟೆಂಟ್, ಇದು ತುಂಬಾ ಶಾರ್ಟ್ ಕಟ್. ಸೊ ಈ ತರ ಲಾಭ ನಷ್ಟ ಇಲ್ಲಿ ಎರಡು ಕಡೆ ಲಾಭ ಕೊಡ್ಲಿ, ನಾವು ಇಲ್ಲೂ ಲಾಭ ಕೊಡ್ಲಿ, ಇಲ್ಲೂ ಲಾಭ ಕೊಡ್ಲಿ, ಅವಾಗ ಇಲ್ಲಿ ಎಷ್ಟು ಕೊಡ್ತಾನಲ್ಲ ಅದನ್ನ ಸೇಮ್ ಬರ್ಕೊಳೋದು. ನಮ್ಗ್ ಲಾಭ ನಷ್ಟ ನೋಡ್ಕೊಂಗಿಲ್ಲ, ಎಷ್ಟೆಷ್ಟು ಚೇಂಜಸ್ ಆಗಿತ್ತು ನೋಡ್ದ, ಇಲ್ಲಿ ಎಷ್ಟು ಹೆಚ್ಚಾಗಿತ್ತು ಅಂತ ಕೊಟ್ಟಿದ ಅಂತ ನೋಡ್ದ. ಡೈರೆಕ್ಟ್ ಆನ್ಸರ್. ಇನ್ ನೋಡ್ರಿ ಕ್ವಶನ್ ಏನ್ ಕೊಟ್ಟಿದ ನೋಡ್ರಿ. ಭುವನ್ ಸಂಗೀತ ಗಂಡ ಹೆಂಡತಿ ರಾಹುಲ್ ಮತ್ತು ಭುವನ್ ಸಹೋದರರು. ಸಾಗರ್ ರಾಹುಲ್ ನ ತಂದೆ, ಕೃಷ್ಣ ಸಂಗೀತಾಳ ಮಗ. ಕೃಷ್ಣ ಸಾಗರ್ಗೆ ಏನಾಗ್ಬೇಕು ಅಂತಂದ್ ಹೇಳಿ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾನ. ನಾವ್ ಏನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಮೇನ್ ಕ್ಯಾರೆಕ್ಟರ್ ಕೊಟ್ಟಿದಾನಲ್ಲ, ಮೇನ್ ಏನಂತ ಭುವನ್ ಸಂಗೀತ ಗಂಡ ಹೆಂಡತಿ ಅಂತಂದ್ ಈ ಮೇನ್ ಕ್ಯಾರೆಕ್ಟರ್ ಏನಂದ್ರ ನಾ ಅಂತ ಅನ್ಕೊಂಡು. ಸೊ ನಾನು, ನನ್ ತಂಗಿ, ನನ್ ತಮ್ಮ, ಅದಾದ ನಂತರ ನನ್ ಫ್ರೆಂಡ್ಸ್ ಆಗಿರ್ಬೋದು, ನಮ್ ಅಂಕಲ್ ಮಕ್ಕಳು ಏನ್ ಬರ್ತಾರಲ್ಲ ಎಲ್ಲಾ ಬ್ರದರ್ಸ್ ಸಿಸ್ಟರ್ಸ್, ನನ್ ಹೆಂಡತಿ ಕಡೆಯವರು ಬ್ರದರ್ಸ್ ಅವರೆಲ್ಲ ಬರ್ತಾರಲ್ಲ, ಅವ್ರನ್ನೆಲ್ಲ ಒಂದ್ ಎರ ಒಳಗಡೆ ಬರ್ಕೊಳ್ಳೋದು. ಒಂದ್ ಎರ ಅಂತ ಅನ್ಕೊಳ್ಳೋಣ. ಸೊ ಈಗ ಏನಂತಂದ್ ಹೇಳಿದ್ರೆ ಸರ್ ಇಲ್ಲಿ ಭುವನ್ ಇದನ್ರಿ, ಅದಾದ ನಂತರ ಸಂಗೀತ ಇದ್ದಾಳ. ಭುವನ್ ಮತ್ತು ಸಂಗೀತ ಇವ್ರಿಬ್ರು ಏನಂತಂದ್ ಹೇಳಿದ್ರೆ ಗಂಡ ಹೆಂಡತಿ ಅಂತಂದ್ ಹೇಳಿ. ಸೊ ಇಲ್ಲಿ ಗಂಡ ಇರೋನ ಪ್ಲಸ್ ತಗೊಳ್ರಿ, ಹುಡುಗಿದ್ದೇ ಅಂತಂದ್ ಹೇಳಿದ್ರೆ ಮೈನಸ್ ಅಂತ ತಗೊಳ್ರಿ. ನೆಕ್ಸ್ಟ್ ಏನ್ ಕೊಟ್ಟಿದಾನ? ರಾಹುಲ್ ಮತ್ತು ಭುವನ್ ಸಹೋದರರು. ಇಲ್ಲಿ ಆಲ್ರೆಡಿ ಭುವನ್ ಇದಾನ. ರಾಹುಲ್ ಏನಂತಂದ್ ಹೇಳಿದ್ರೆ ಸಹೋದರರು ಅಂತಂದ್ ಹೇಳಿ. ಇವ್ರಿಬ್ರು ಸಹೋದರರು ಅಂತಂದ್ ಹೇಳಿದ್ರೆ ಏನ್ ಬರ್ತಾನ? ರಾಹುಲ್ ಇಲ್ಲೇ ಬರ್ತಾನಲ್ಲ. ಯಾಕಂತಂದ್ ಹೇಳಿದ್ರೆ ಸೇಮ್ ಏಜು, ಸೇಮ್ ಎರ. ಇವ್ರಿಬ್ರು ಏನಂತಂದ್ ಹೇಳಿದ್ರೆ ಬ್ರದರ್ಸ್. ರಾಹುಲ್ ಮತ್ತು ಭುವನ್ ಏನಂದ್ರೆ ಬ್ರದರ್ಸ್ ಆದ್ರು. ಸೊ ಇವನು ಪ್ಲಸ್ ಆದ. ಅದಾದ ನಂತರ ನೆಕ್ಸ್ಟ್ ಸಾಗರ್ ಏನಂತಂದ್ ಹೇಳಿದ್ರೆ ರಾಹುಲ್ ನ ತಂದೆ. ಸಾಗರ್ ಇದ್ದವನ್ ಏನಂತಂದ್ ಹೇಳಿದ್ರೆ ರಾಹುಲ್ ನ ತಂದೆ ಅಂತಂದ್ ಹೇಳಿದ್ರೆ ಅವ್ರ ಒಂದ್ ಸ್ಟೆಪ್ ನಮ್ಮ ಅಪ್ಪಗಳು ಅವ್ರ ಆ ಎರ, ಮ್ಯಾಲಿನ ಎರ ಅಂತಂದ್ ಹೇಳ್ತೀವಿ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಸಾಗರ್ ಅಂತಂದ್ ಹೇಳಿ ಬರ್ತಾನ. ಸಾಗರ್ ಏನಂತಂದ್ ಹೇಳಿದ್ರೆ ರಾಹುಲ್ ನ ತಂದೆ ಆದ್ರೆ ಇವಂಗೂ ಆಲ್ಮೋಸ್ಟ್ ತಂದೆ ಇದ್ದಂಗಲ್ಲ. ಅದಾದ ನಂತರ ಇಲ್ಲಿ ಏನಾಗ್ತದ? ಸಂಗೀತಾಗೆ ಇವ್ರಿಗೆ ಏನ್ ಸಂಬಂಧ ಆಗತ್ತ? ಮಾವ ಸುಸಿ ಆಗ್ತಾರ. ಈ ತರ ಇಷ್ಟ ಅರ್ಥವಾದ್ರೆ ಸಾಕು.
ನೆಕ್ಸ್ಟ್ ಕೃಷ್ಣ ಇದ್ದವಂದ್ರೆ ಸಂಗೀತಾಳ ಮಗ ಅಂತಂದ್ ಹೇಳಿದ್ರೆ ನಮ್ಕಿಂತ ಒಂದ್ ಸ್ಟೆಪ್ ಕೆಳಗ ಈ ಸಂಗೀತಾಳ ಮಗ ಯಾರಂತಂದ್ ಹೇಳಿದ್ರೆ ಕೃಷ್ಣ ಅಂತಂದ್ ಹೇಳ್ತೀವಿ. ಯಾರು? ಕೃಷ್ಣ. ಹಂಗಾದ್ರೆ ಇಲ್ಲಿ ಏನ್ ಕೇಳಿದಾರೆ, ಕೃಷ್ಣ ಸಾಗರ್ಗೆ ಏನಾಗ್ಬೇಕು? ಕೃಷ್ಣ ಇದ್ದವ್ ಸಾಗರ್ಗೆ ಏನಾಗ್ಬೇಕು? ಸಾಗರ್ಗೆ ಮಗನ್ ಮಗ ಅಂತಂದ್ ಹೇಳಿದ್ರೆ ಏನ್ ಅಂತ ಕರಿತೀವಿ? ಮೊಮ್ಮಗ ಅಂತ ಕರಿತೀವಿ. ಈ ತರ ಬರ್ಕೋಬೇಕು. ಇಲ್ಲಿ ನಿಮ್ದು ಅದಾದ ನಂತರ ಇಲ್ಲಿ ನಿಮ್ಮ ಅಪ್ಪಗಳ್ದು, ಆಮೇಲೆ ನಿಮ್ ಅಜ್ಜಗಳ್ದು, ಅದಾದ ನಂತರ ಇಲ್ಲಿ ಏನಂತಂದ್ ಹೇಳಿದ್ರೆ ನಿನ್ ಮಗಂದು, ಇಲ್ಲಿ ನಿನ್ ಮೊಮ್ಮಕ್ಕಳ್ದು. ಈ ತರ ಕರೆಕ್ಟ್ ಆಗಿ ನೀನ್ ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂಡೆ ಅಂತಂದ್ ಹೇಳಿದ್ರೆ ಆನ್ಸರ್ ಮಾಡಕ್ ಬರುತ್ತೆ. ಎಷ್ಟ್ ಜನರದ್ ಕರೆಕ್ಟ್ ಆಗೈತಿದ? ಈ ತರ ಗ್ರಾಫ್ ಕ್ವಶನ್ಸ್ ಗಳನ್ನ ಕೇಳ್ತಾನ, ಸಾಲ್ವ್ ಮಾಡ್ರ ನೋಡೋಣ. ಯಾವ ಬ್ಲಾಕ್ 60 ಮತ್ತು 80 ನಡುವಿನ ಅಂಕಗಳನ್ನ ಗಳಿಸಿದ ವಿದ್ಯಾರ್ಥಿಗಳನ್ನ ಪ್ರತಿನಿಧಿಸುತ್ತದೆ ಮತ್ತು 60ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಶೇಕಡಾವಾರು ವಿದ್ಯಾರ್ಥಿಗಳು ಎಷ್ಟಂತಂದ್ರೆ 60ಕ್ಕಿಂತ ಹೆಚ್ಚು ಎಷ್ಟ್ ಜನ ಗಳಿಸಿದಾರೋ, ಅದಾದ ನಂತರ 60 ಮತ್ತು 80 ನಡುವಿನ ಅಂಕಗಳನ್ನ ಗಳಿಸಿದ ವಿದ್ಯಾರ್ಥಿಗಳನ್ನ ಯಾವ ಬ್ಲಾಕ್ ಪ್ರತಿನಿಧಿಸುತ್ತ ಅಂತಂದೇಳಿ ನೋಡ್ರಿ. ಇಲ್ಲಿ ಬಿ ಮತ್ತು ಎ ಅಂತ ಕೊಟ್ಟಿದ್ದಾನೆ. ಇದು ಎ ಐತಿ, ಇಲ್ಲಿ ಬಿ ಐತಿ. 60 ಮತ್ತು 80 ನಡುವೆ ಅಂತಂದ್ ಹೇಳಿದ್ರೆ ಇದು ಎರಡರ ನಡುವೆ ಯಾರು? ಬಿ ಅಂತಂದೇಳಿ. ನಮ್ಗೆ ಆನ್ಸರ್ ಏನ್ ಬರ್ಬೇಕಂದ್ರೆ ಬಿ ಅಂತಂದ್ ಹೇಳಿ ಬರ್ಬೇಕು. ಇದು ಬರಂಗಿಲ್ಲ, ಇವೆರಡು ರಾಂಗ್ ಅದು. ಸೊ ಈ ಎರಡರಲ್ಲಿ ಬರ್ಬೇಕು. ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ ಇಲ್ಲಿ ನೋಡ್ರಿ, ಟೋಟಲ್ 60ಕ್ಕಿಂತ ಹೆಚ್ಚು ಎಷ್ಟ್ ಅಂಕ ಗಳಿಸಿದ ಶೇಕಡಾವಾರು ವಿದ್ಯಾರ್ಥಿಗಳು ಎಷ್ಟಂತ ಕೇಳಿದಾರೆ. ಇಲ್ಲಿ ನೋಡ್ರಿ, 60ಕ್ಕಿಂತ ಹೆಚ್ಚು ಅಂತಂದ್ ಹೇಳಿದ್ರೆ ಇಲ್ಲಿಗಿಂತ ಜಾಸ್ತಿ. ಟೋಟಲ್ ಆಗಿ ಇಲ್ಲಿ ಎಷ್ಟ್ ಜನ ಇದಾರೆ ಸರ್? 4 ಜನ ಇದಾರ್ರಿ. ಅದಾದ ನಂತರ ಇಲ್ಲಿ ಎಷ್ಟ್ ಜನ ಇದಾರೆ? 80ರಿಂದ 100 ಮಂದಿ ತಗೊಳ್ಳೋ 3 ಜನ ಇದಾರೆ. ಟೋಟಲ್ ಆಗಿ 7 ಜನ ಆದ್ರು. 7 ಜನ ಅಂತಂದ್ ಹೇಳಿದ್ರೆ ಏನು ಸಿಂಪಲ್ ಆಗಿ 70% ಮುಗಿದೋಯ್ತು ಇಲ್ಲಿಗೆ. ಸೊ ಈ ತರ ಕ್ವಶನ್ಸ್ ಗಳನ್ನ ನಿಮ್ಗೆ ಗ್ರಾಫ್ ಮೇಲೆ ಕೇಳ್ತಾನ. ನೋಡ್ರಿ ಯಾವ ಆನ್ಸರ್ ಕರೆಕ್ಟ್ ಆಗತ್ ನೋಡ್ರಿ. ಮಸಾಲೆ ಪದಾರ್ಥಗಳು, ಮೆಣಸು, ಲವಂಗ ಪಾಸ್ ಮಾಡ್ರಿ, ಆನ್ಸರ್ ಅನ್ನ ಹಾಕ್ರಿ. ನಾನ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಆಪ್ಷನ್ಸ್ ಗಳನ್ನೆಲ್ಲಾ ಥಿಂಕ್ ಮಾಡಿದ್ರೆ ಏನ್ ಬರುತ್ತೆ ಸರ್? ಇಲ್ಲಿ ನೋಡ್ರಿ, ಡಿ ಆಪ್ಷನ್ ಐತ್ರಿ, ಡಿ ಐತ್ರಿ, ಇದ್ರೊಳಗು ಡಿ ಐತ್ರಿ, ಇದ್ರೊಳಗು ಡಿ ಐತಿ. ಡಿ ಏನಂದ್ರೆ 100% ಕರೆಕ್ಟ್ ಆನ್ಸರ್ ರೀ. ಅರಬ್, ಚೀನಾ ಮತ್ತು ಪೋರ್ಚುಗಲ್ ದೇಶದ ವ್ಯಾಪಾರಿಗಳು ವಿಜಯನಗರದೊಂದಿಗೆ ವ್ಯಾಪಾರ ಸಂಬಂಧನ ಹೊಂದಿದ್ರು. ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಅರಬ್, ಚೀನಾ, ಪೋರ್ಚುಗಲ್ ಇಂದ. ಸೊ ಡಿ ಏನಂತಂದ್ ಹೇಳಿದ್ರೆ ಎಲ್ಲಾ ಕಡೆ ಸರಿ ಐತೆ, ಅದನ್ನ ನೋಡಿದ್ವಿ. ಅದಾದ ನಂತರ ಇವುಗಳನ್ನ ಇನ್ನೊಂದ್ ನೋಡ್ಕೊಳ್ಳೋಣ ಸರ್. ಇಲ್ಲಿ ನೋಡ್ರಿ, ಭಟ್ಕಳ, ಹೊನ್ನಾವರ ಮತ್ತು ಮಂಗಳೂರು ವಿಜಯನಗರದ ಕಾಲದ ಪ್ರಮುಖ ಬಂದರುಗಳಾಗಿದ್ವು ಅಂತ ಕೊಟ್ಟಿದಾನ. ಸರ್ ಏನ್ರಿ ಇದು ಹಿಂಗ್ ಕೊಟ್ಟಿದಾನ? ನೋಡೋಣ ಬಿಡ್ರಿ. ನೆಕ್ಸ್ಟ್, ಮಸಾಲೆ ಪದಾರ್ಥಗಳು, ಮೆಣಸು, ಲವಂಗ, ಏಲಕ್ಕಿ ಮುಂತಾದವುಗಳು ರಫ್ತಾಗ್ತಿದ್ವು ಅಂತಂದ್ ಹೇಳಿ. ನಿಜ ಅಲ್ಲ, ನಮ್ ದೇಶದಿಂದ ಏನಂತಂದ್ ಹೇಳಿದ್ರೆ ಅವ ರಫ್ತಾಗ್ತಿದ್ವು ಜಾಸ್ತಿ. ಏನಂತಂದ್ ಹೇಳಿದ್ರೆ ನಮ್ ದೇಶದಿಂದ. ಆಮೇಲೆ ನೋಡ್ರಿ, ಇಲ್ಲಿ ಎ ಆಪ್ಷನ್ ಐತಿ, ಇಲ್ಲೂ ಎ ಐತಿ, ಆಮೇಲೆ ನೆಕ್ಸ್ಟ್ ಇಲ್ಲೂ ಎ ಆಪ್ಷನ್ ಐತಿ. ಆಲ್ಮೋಸ್ಟ್ 75% ಎ ಆಪ್ಷನ್ ಕರೆಕ್ಟ್ ಐತೆ. ನಾವು ಎಲ್ಲಾ ಕಡೆ ಓದಿದೇವ್ರಿ. ನಮ್ಮ ಬುಕ್ ಒಳಗಡೆ ಮಸಾಲೆ ಪದಾರ್ಥಗಳು ರಫ್ತಾಗ್ತಿದ್ವು ಬ್ಯಾರೆ ದೇಶಕ್ಕ ಅಂತಂದೇಳಿ. ಕರೆಕ್ಟಾ? ಅದು ವಿಜಯನಗರ ಸಾಮ್ರಾಜ್ಯ ಆಗಿರ್ಲಿ ಅಥವಾ ಇವಾಗ ಆಗಿರ್ಲಿ, ಇವಾಗ ಅವ ರಫ್ತಾಗ್ತಿದಾವ ಅಂದ್ರೆ ಇದು ಕರೆಕ್ಟ್ ಆನ್ಸರ್ ಐತೆ. ಇಲ್ಲಿ ನೋಡ್ರಿ, ಎ ಮತ್ತು ಡಿ ಎರಡು ಕರೆಕ್ಟ್ ಆದ್ವು ಇಲ್ಲಿ. ಸೊ ಇನ್ನೇನ್ ಚೆಕ್ ಮಾಡಕ್ ಹೋಗ್ಬೇಕು? ಉಳಿದು ಚೆಕ್ ಮಾಡ್ಕೊಳ್ಬೇಕು ಇನ್ನು ಈ ಎರಡರಲ್ಲಿ. ನೋಡ್ರಿ, ಚಿನ್ನದ ನಾಣ್ಯಗಳು ಮಾತ್ರ ವಿನಿಮಯ ಮಾಧ್ಯಮವಾಗಿ ಬಳಕೆ ಇತ್ತು ಅಂತಂದ ಹೇಳಿ. ಚಿನ್ನದ ನಾಣ್ಯಗಳು ಅಷ್ಟೇ. ವಿಜಯನಗರ ಸಾಮ್ರಾಜ್ಯವನ್ನ ನೀವು ಚೆಕ್ ಮಾಡಿದ್ರಿ ಅಂತಂದ್ ಹೇಳಿದ್ರ ಅದು ಒಂದು. ಆಮೇಲೆ ನೆಕ್ಸ್ಟ್ ಭಟ್ಕಳ, ಹೊನ್ನಾವರ, ಮಂಗಳೂರು ಅಂತಂದ್ ಹೇಳಿ ಕೊಟ್ಬಿಟ್ಟು ಪ್ರಮುಖ ಬಂದರುಗಳು. ಎಸ್, ಇವೆಲ್ಲ ಸಮುದ್ರ ದಂಡ್ಯಾಗ ಅದಾವೆಲ್ಲ, ಆ ಟೈಮ್ದೊಳಗೆ ಯೂಸ್ ಮಾಡ್ತಿರ್ಬಹುದು. ಎಸ್, ಇಲ್ಲಿ ನೋಡ್ರಿ ಬಿ ಆಪ್ಷನ್ ಐತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬಿ ಐತಿ ಎಲ್ಲಾ ಕಡೆ ಬಿ ಐತಿ. ಸೊ ಇದನ್ನು ನಾವು ಚಾನ್ಸ್ ತಗೋಬಹುದು. ಈ ಎರಡರಲ್ಲಿ ಯಾವ್ದು 100% ಅಕ್ಯುರೇಟ್ ಆಗೈತೆ ನೋಡ್ರಿ ಸರ್. ಚಿನ್ನದ ನಾಣ್ಯಗಳು ಮಾತ್ರ ಈ ತರ ಹಿಂಗ್ ಮಾತ್ರ ಎಲ್ಲವೂ ಕೆಲವು ಅಂತಂದ್ ಹೇಳಿ ಬಂದಿತ್ತಂದ್ರೆ ಅದು 100% ರಾಂಗ್ ಆಗಿರುತ್ತೆ. ಯಾಕಂತಂದ್ರೆ ಚಿನ್ನದ ನಾಣ್ಯಗಳು ಅಷ್ಟೇ ಅಲ್ಲ, ವಜ್ರ ವೈಡೂರ್ಯಗಳು ಅವು ಕೂಡ. ಅದಾದ ನಂತರ ನೆಕ್ಸ್ಟ್ ಬೇರೆ ಬೆಳ್ಳಿ ನಾಣ್ಯಗಳು ಕೂಡ ವಿನಿಮಯದಲ್ಲಿ ಇದ್ದು ವಿಜಯನಗರ ಸಾಮ್ರಾಜ್ಯದಲ್ಲಿ ಅಂತಂದ್ ಹೇಳಿ. ಚಿನ್ನದ ನಾಣ್ಯಗಳು ಅಷ್ಟೇ ಹೆಂಗ, ಅವ್ರು ವಜ್ರ ವೈಡೂರ್ಯಗಳನ್ನ ಬೀದಿಗಳಲ್ಲಿ ವ್ಯಾಪಾರ ಮಾಡ್ತಿದ್ರು ಅಂತ ಹೇಳಿ ಎಷ್ಟ್ ಸಾರಿ ಸ್ಟೋರಿ ಕೇಳ್ಯಾರ ನೀವು. ಸೊ ಸಿ ಏನಂದ್ರೆ ರಾಂಗ್ ಆಗುತ್ತೆ. ಓನ್ಲಿ ಎ, ಬಿ, ಡಿ ಕರೆಕ್ಟ್ ಆಗತ್ತೆ. ಸೊ ಥರ್ಡ್ ಆಪ್ಷನ್ ಕರೆಕ್ಟ್ ಆಗತ್ತೆ ನೋಡ್ರಿ, ಥಿಂಕ್ ಮಾಡ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, 10%, 20%, 25% ಮೂರು ಅನುಕ್ರಮ ರಿಯಾಯಿತಿಗಳು ಸಕ್ಸೆಸಿವ್ ಡಿಸ್ಕೌಂಟ್ ಕೊಟ್ರೆ ಇದು ಯಾವ್ದಕ್ ಒಂದೇ ರೀತಿ ಪರ್ಸೆಂಟೇಜ್ಗೆ ಈಕ್ವಲ್ ಆಗೈತೆ ಅಂತ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಈ ಕ್ವಶನ್ ಅನ್ನ ಸಾಲ್ವ್ ಮಾಡಿ ನಂಗೆ ಕಮೆಂಟ್ ಅನ್ನ ಹಾಕಿ. ಕ್ವಶನ್ಸ್ ಗಳಿಗೆ ನೀವು ಆನ್ಸರ್ ಅನ್ನ ಹಾಕ್ರಿ, ಎಷ್ಟು ಜನ ಕರೆಕ್ಟ್ ಆಗತ್ ನೋಡೋಣ. ಈ ತರ 10%, 20%, 25% ಅಥವಾ ಓನ್ಲಿ 2 ಟೈಮ್ ಸಕ್ಸೆಸಿವ್ ಡಿಸ್ಕೌಂಟ್ ಕೊಟ್ಟ ಅಂತಂದ್ ಹೇಳಿದ್ರೆ ಹೆಂಗ್ ಮಾಡ್ಬೇಕ್ರಿ ಅಂತಂದ್ ಹೇಳಿ ಒಂದ್ ಫಾರ್ಮುಲಾ ಐತೆ. ಫಸ್ಟ್ ಅನ್ನ ಎಕ್ಸ್ ಅಂತ ತಗೊಳ್ರಿ, ಸೆಕೆಂಡ್ ಅನ್ನ ವೈ ಅಂತ ತಗೊಂಡ್ರಿ ಅಂತ ಫಾರ್ಮುಲಾ ಏನಾಗತ್ತೆ ಅಂದ್ರೆ ಎಕ್ಸ್ ಪ್ಲಸ್ ವೈ ಮೈನಸ್ XY/100 ಅಂತಂದ್ ಹೇಳಾಗತ್ತ. ಈ ತರ ಏನ್ ಮಾಡ್ಬೇಕಂದ್ರೆ ತಗೊಳ್ಬೇಕು. ಇದು ಸಕ್ಸೆಸಿವ್ ಡಿಸ್ಕೌಂಟ್ ಗೆ ಒಂದು ಫಾರ್ಮುಲಾ. ಮೊದಲು ಎರಡನ್ನ ಮಾತ್ರ XY ಅಂತ ತಗೊಳ್ರಿ. X ಈಕ್ವಲ್ ಟು ಏನಂದ್ರೆ 10 ತಗೊಳ್ರಿ, Y ಈಕ್ವಲ್ ಟು 20 ತಗೊಳ್ರಿ. ಎಷ್ಟು ಬರುತ್ತೆ ನೋಡ್ರಿ, 10 ಪ್ಲಸ್ 20 ಮೈನಸ್ 10 ಇಂಟು 20 ಡಿವೈಡೆಡ್ ಬೈ 100 ಅಂತಂದ್ ಹೇಳಿ.
2 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. 10 + 20 ಅಂದ್ರ 30 - 2 ಅಂತಂದ್ ಹೇಳಿದ್ರೆ 28 ಆಯ್ತು. ಇವನ್ ಎರಡು ಸಾಲ್ವ್ ಮಾಡಿದಾಗ ಸೊ ಇದನ್ನ ಏನ್ ಮಾಡ್ರಿ ಅಂದ್ರೆ ಎಕ್ಸ್ ಅಂತ ತಗೊಳ್ರಿ. ಇನ್ನೊಂದ್ ಐತಲ್ಲ ಅದನ್ನ y ಅಂತ ತಗೊಳ್ರಿ. 25% ಅಂತಂದ್ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ರಿ. ಇವಾಗ 28 + 25 - 28 ಇಂಟು 25 ಡಿವೈಡೆಡ್ ಬೈ 100 ಅಂತಂದ್ ಹೇಳಿ. ಸೊ 25 ಒಂದ್ಲೆ 25 ನಾಲ್ಕಲೆ 4 ಒಂದ್ಲೆ 4 ಏಳೆ ಪಕ್ಕ ಈ ತರ ಡಿವೈಡ್ ಆಗೋ ತರನ ಕೊಟ್ಟಿರ್ತಾನ ನಾವು. 28 + 25 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ ಸರ್? 53 ಐತ್ರಿ. 53 - 7 ಅಂತಂದ್ ಹೇಳಿದ್ರ 46% ರೀ ಸರ್. ಇದ ಈಸಿಯೆಸ್ಟ್ ಫಾರ್ಮುಲಾ. ಈ ತರ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಗಳು ಖಾಲಿ ಆಗಿದಾವ. ಪ್ರತಿಯೊಬ್ರು ಏನ್ ಮಾಡ್ರಿ ಅಂತಂದ್ ಹೇಳಿದ್ರ ನನಗೆ ಕ್ವಶನ್ಸ್ ಗಳನ್ನ ಈ ತರ ಕ್ವಶನ್ಸ್ ಗಳು ನಿಮ್ಗೆ ಸಿಕ್ಕು ಅಂತಂದ್ ಹೇಳಿದ್ರೆ ನಂಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ರಿ. PDF ಮಾಡಿ ಕಳಿಸ್ರಿ. ಈಸಿಯಾಗಿ ನನಗೆ ಕ್ಲಾಸ್ ಮಾಡಕ್ ಆಗತ್ತೆ. 8496868637 ಅಂತಂದ್ ಹೇಳಿ ನಾವು ಅದನ್ನೇ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ. ಯಾಕಂತಂದ್ ಹೇಳಿದ್ರೆ ಈ ತರ ಟಫ್ ಕ್ವಶನ್ಸ್ ಗಳು ಸಿಗ್ತಾ ಇಲ್ಲ KA ಆಲ್ಮೋಸ್ಟ್ ಎಲ್ಲ ನಾವು ಡಿಸ್ಕಷನ್ ಮಾಡ್ಬಿಟ್ಟಿದೀವಿ. ಇದು ಆಲ್ಮೋಸ್ಟ್ 25 - 30 ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ KA ಕ್ವಶನ್ಸ್ ಒಳಗಡೆ. ಇಲ್ಲಿ ನೋಡ್ರಿ, ಧಾರ್ ಸಮಿತಿಯು ರಾಜ್ಯ ಇದನ್ನ ಕ್ವಶನ್ ಕೊಟ್ಟಿದಾನ, ಇದಕ್ಕೆ ಆನ್ಸರ್ ಏನ್ ಬರುತ್ತೆ ಅಂತ ಚೆಕ್ ಮಾಡ್ರಿ. ಧಾರ್ ಸಮಿತಿ ಅಂತಂದ್ ಹೇಳಿ, ಅದಾದ ನಂತರ JVP ಸಮಿತಿ, ಫಜಲ್ ಅಲಿ ಆಯೋಗ ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಿಸಿದ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಬೇಕು. JVP ಕಮಿಟಿ, ಆಮೇಲೆ ಫಜಲ್ ಅಲಿ ಆಯೋಗ, ಆಮೇಲೆ ಫಜಲ್ ಅಲಿ ಆಯೋಗ 3 ಸದಸ್ಯ ಆಯೋಗವಿತ್ತು ಏನೋ ಕೊಟ್ಟಿದಾನ. ಇದ್ರಲ್ಲಿ ಆನ್ಸರ್ ಯಾವ್ದು ಕರೆಕ್ಟ್ ಆಗತ್ತ? ಕ್ವಶನ್ಸ್ ಗಳನ್ನ ನಾವು ಚೆಕ್ ಮಾಡಿದಾಗ ನೋಡ್ರಿ ಏನಂತ ಕೊಟ್ಟಿದಾನ ಸರ್? ಎ ಆಪ್ಷನ್ ಅನ್ನ ತುಂಬಾ ಕಡಿಮೆ ಕೊಟ್ಟಿದಾನ. ಉಳಿದದ್ದೆಲ್ಲ ಚೆಕ್ ಮಾಡ್ರಿ ಅಂತಂದ್ ಹೇಳಿದ್ರೆ ಜಾಸ್ತಿ ಕ್ವಶನ್ಸ್ ಗಳು ಬೇರೆ ಇದಾವ. ಇನ್ನೊಂದು ಆಂಧ್ರ ಪ್ರದೇಶದ ರಚನೆ ಅಂತ ಕೊಟ್ಟಿದಾನ. ಆಂಧ್ರ ಪ್ರದೇಶದ ರಚನೆ ಹೆಂಗಾಯ್ತು ಅಂತಂದ್ ಹೇಳಿದ್ರೆ, ಪೊಟ್ಟಿ ಶ್ರೀರಾಮುಲು ಅಂತಂದ್ ಹೇಳಿ ಬರ್ತಾರ ನೋಡ್ರಿ. ಪೊಟ್ಟಿ ಶ್ರೀರಾಮುಲು ಅಂತಂದ್ ಹೇಳಿ ಅವ್ರು ಉಪವಾಸ ಕೈಗೊಂಡಿದ್ದಕ್ಕೆ ಸರ್ಕಾರ ಏನಂತಂದ್ ಹೇಳಿದ್ರೆ ಆ ಉಪವಾಸಕ್ಕೆ ಅಂದ್ರೆ ಸೋತೋಗ್ಬಿಟ್ಟು ಆಂಧ್ರ ಪ್ರದೇಶದ ರಚನೆ ಆಗತ್ತೆ. ನಾಟ್ JVP ಕಮಿಟಿ. ಆಪ್ಷನ್ ಬಿ ಬರಂಗಿಲ್ಲ. ಇದ್ ನಮ್ಗೆಲ್ರಿಗೂ ಗೊತ್ತೈತೆ. ಆಂಧ್ರ ಪ್ರದೇಶದ ರಚನೆ ಹೆಂಗಂದ್ರೆ ಪೊಟ್ಟಿ ಶ್ರೀರಾಮುಲು ಅವರು ಉಪವಾಸ ಸತ್ಯಾಗ್ರಹ ಮಾಡ್ಕೊಂಡಿದ್ರಿಂದ. ಸೊ ನೋಡ್ರಿ, ಬಿ ಆಪ್ಷನ್ ಎಲ್ಲೆಲ್ಲಿ ಬರುತ್ತಲ್ಲ ಅವೆಲ್ಲ ರಾಂಗ್ ಆಗ್ತಾವ. ಬಿ ಆಪ್ಷನ್ ಎಲ್ಲಿ ಬರ್ತಾವ ಅಲ್ಲೆಲ್ಲ ರಾಂಗ್. ಸಿ ಮತ್ತು ಡಿ ಮಾತ್ರ ಕರೆಕ್ಟ್. ಈಗ ಧಾರ್ ಸಮಿತಿ ಏನಂದ್ರೆ ರಾಜ್ಯ ಪುನರ್ವಿಂಗಡಣೆಯನ್ನ ಬೆಂಬಲಿಸಿತ್ತು ಅನ್ನೋದೇನಂದ್ರೆ ಅದು ಆಮೇಲೆ ಆಲ್ಮೋಸ್ಟ್ ಏನಂತಂದ್ ಹೇಳಿದ್ರೆ ವಿರೋಧ ಮಾಡತ್ತ, ಅದು ಬೆಂಬಲ ಮಾಡಂಗಿಲ್ಲ. ಸೊ ವಿರೋಧ ಮಾಡತ್ತ, ನೆನ್ಪಿಟ್ಕೊಳ್ರಿ. ಧಾರ್ ಕಮಿಟಿ ಏನಂದ್ರ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳನ್ನ ವಿಂಗಡಿಸೋದನ್ನ ವಿರೋಧಿಸಿ ಆಡಳಿತಾತ್ಮಕ ಅನುಕೂಲದಿಂದ ಮಾಡ್ರಿ ಅಂತಂದ್ ಹೇಳಿ ಧಾರ್ ಕಮಿಟಿ ಏನ್ ಹೇಳುತ್ತಾ, ಆಡಳಿತಾತ್ಮಕವಾಗಿ ನೀವು ಏನ್ ಮಾಡ್ಬೇಕಂತಂದ್ ಹೇಳಿದ್ರ ಡಿವೈಡ್ ಮಾಡ್ರಿ ಅಂತಂದ್ ಹೇಳುತ್ತೆ. ಇವನ್ JVP ಕಮಿಟಿನೂ ಹಂಗ ಹೇಳುತ್ತ. JVP ಕಮಿಟಿನೂ ಆಲ್ಮೋಸ್ಟ್ ಹಂಗ ಹೇಳುತ್ತೆ. ಬಟ್ ಆದ್ರೆ ಇಲ್ಲಿ ನೋಡ್ರಿ, ಸಿ ಮತ್ತು ಡಿ ಅಷ್ಟೇ ಕರೆಕ್ಟ್ ಆಗ್ತಾವ. ಇಲ್ಲ ಆನ್ಸರ್ ನಾವು ಏನು ನೋಡೋದೇ ಬೇಡ. ಯಾಕಂದ್ರೆ ಒಂದ್ರ ಮೇಲೆ ನಾವು ಕಂಡು ಹಿಡಿದ್ವಿ. ಫಜಲ್ ಅಲಿ ಆಯೋಗ ರಾಜ್ಯ ಪುನರ್ವಿಂಗಡನಾ ಆಯೋಗ ಅಂತಂದ್ ಹೇಳ್ತೀವಿ. ಅದ್ರ ಪ್ರಕಾರ 1953ರಲ್ಲಿ ರಚನೆ ಆಗತ್ತ. 1956ರಲ್ಲಿ ಅದು ಶಿಫಾರಸ್ ಮಾಡಿ 14 ರಾಜ್ಯಗಳು ಆಮೇಲೆ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ರಚನೆ ಆಗ್ತಾವ ಅನ್ನೋದನ್ನ ಕಮೆಂಟ್ ಹಾಕ್ರಿ. ಸೊ ಇಷ್ಟ ಆಗತ್ತೆ. ಇವಾಗ ಫಜಲ್ ಅಲಿ ಆಯೋಗದೊಳಗಡೆ ಟೋಟಲ್ ಆಗಿ 3 ಜನ ಬರ್ತಾರ. ಯಾರ್ಯಾರು ಬರ್ತಾರ ನೋಡ್ರಿ. ಒಬ್ರು ಯಾರಂತಂದ್ ಹೇಳಿದ್ರೆ KM ಪನಿಕ್ಕರ್ ಅಂತಂದ್ ಹೇಳಿ ಬರ್ತಾರ. ಯಾರು? KM ಪನಿಕ್ಕರ್ ಅಂತಂದ್ ಹೇಳಿ ಬರ್ತಾರ. ಅದಾದ ನಂತರ ನೆಕ್ಸ್ಟ್ HN ಕುಂಜ್ರು ಅಂತಂದ್ ಹೇಳಿ ಬರ್ತಾರೆ. ಇನ್ನೊಬ್ರು ಯಾರಂತಂದ್ ಹೇಳಿದ್ರ HN ಕುಂಜ್ರು ಅಂತಂದ್ ಹೇಳಿ. ಆಮೇಲೆ ಇನ್ನೊಬ್ರು ಫಜಲ್ ಅಲಿ. ಇವ್ರು ಟೋಟಲ್ ಆಗಿ 3 ಜನ ಸೇರ್ಬಿಟ್ಟು ಇದನ್ನ ಶಿಫಾರಸ್ ಮಾಡ್ತಾರ. ಭಾಷೆಗಳ ಆಧಾರದ ಮೇಲೆ ಇವಾಗ ನೋಡ್ರಿ, ಮರಾಠಿ ಮಾತಾಡೋರು ಮಹಾರಾಷ್ಟ್ರ, ಕನ್ನಡ ಮಾತಾಡೋರು ಕರ್ನಾಟಕ, ತೆಲುಗು ಮಾತಾಡೋರು ಆಂಧ್ರ ಪ್ರದೇಶ, ಅದಾದ ನಂತರ ತಮಿಳ್ ಮಾತಾಡೋರು ತಮಿಳ್ನಾಡು, ಮಲಯಾಳಂ ಮಾತಾಡೋರು ಕೇರಳ ಅಂತಂದ್ ಹೇಳಿ ಸಪರೇಟ್ ಆಗಿ ಮಾಡ್ತಾರ. ಬಟ್ ಆದ್ರೆ JVP ಕಮಿಟಿ, ಧಾರ್ ಕಮಿಟಿ ಹಂಗ್ ಮಾಡಂಗಿಲ್ಲ. ಆಮೇಲೆ ಆಂಧ್ರ ಪ್ರದೇಶದ ರಚನೆ ಹೆಂಗಾಗತ್ತೆ ಸರ್? ಉಪವಾಸ ಸತ್ಯಾಗ್ರಹ, ಪೊಟ್ಟಿ ಶ್ರೀರಾಮುಲು ಅವರ ಉಪವಾಸ ಸತ್ಯಾಗ್ರಹದಿಂದ ಆಗತ್ತೆ. ನಾಟ್ JVP ಕಮಿಟಿ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗಾಥಾ ಸಪ್ತಸತಿ ಮೇಲೆ ಐತೆ. ಈ ಕ್ವಶನ್ಸ್ ಗಳನ್ನ ಓದ್ಬಿಟ್ಟು ಆನ್ಸರ್ ಯಾವ್ದಾಗತ್ತ ನೋಡ್ರಿ. ಇದನ್ನೆಲ್ಲ ಕ್ಲೀನ್ ಮಾಡಕ್ ಬಾಳ ಟೈಮ್ ಹಿಡಿತ. ಯಾಕಂತಂದ ಹೇಳಿದ್ರೆ ಅವ್ನ್ ತುಂಬಾ ಓದ್ಬಿಟ್ಟು ತುಂಬಾ ಬರ್ದಿದಾನೆ. ನಮ್ ಕಡೆ ಎಲ್ಲ ನಾವು ಲೋಕಲ್ ಲ್ಯಾಂಗ್ವೇಜ್ ನಮ್ ಕಡೆ ಸೈಡ್ ಹೇಳ್ಬೇಕಂದ್ರೆ ಉತ್ತರ ಕನ್ನಡದ ಹೇದ್ ಬಿಡದ ಅಂತ ಹೇಳ್ಬಿಡ್ತಾವ. ಎಲ್ಲ ಕರೆಕ್ಟ್ ಹಿಡಿಸ್ಬಿಡಿದಾನ ಕ್ವಶನ್ ಪೇಪರ್. ಇರ್ಲಿ, ಎಸ್ ಕ್ವಶನ್ಸ್ ಗಳಿತ್ತು ಅಂತಂದ್ ಹೇಳಿ ನಂಗೆ ಸೆಂಡ್ ಮಾಡ್ರಿ PDF ಮಾಡಿ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಲ್ಲಿ ಆನ್ಸರ್ ಏನಾಗತ್ತೆ ನೋಡ್ರಿ. ಸರ್ ನೋಡ್ರಿ, ಎಲ್ಲಾ ಆಪ್ಷನ್ಸ್ ಒಳಗಡೆ ಇಲ್ರಿ ಎ ಐತ್ರಿ, ಆಮೇಲೆ ಇಲ್ಲಿ ಎ ಐತ್ರಿ, ಇಲ್ಲಿ ಎ ಐತೆ ಸರ್. ಅಂದ್ರ ಇದನ್ನ ಈ ಗಾಥಾ ಸಪ್ತಸತಿ ಅನ್ನೋ ಒಂದು ಕೃತಿಯನ್ನ ಶಾತವಾಹನರ ದೊರೆಯಾದಂತ ಹಾಲ ಬರಿತಾನ. ಇವನ್ ಎಷ್ಟನೇ ಕಿಂಗ್ ಅಂತಂದ್ ಹೇಳಿ ನನಗೆ ಹೇಳಿ. ಹಾಲ ಬರಿತಾನ. ಕರೆಕ್ಟ್ ಐತ್ರಿ ಸರ್. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಮತ್ತೆ ಯಾವ್ದು ಕರೆಕ್ಟ್ ಆಗತ್ತ ನೋಡ್ರಿ. ಈ ಕೃತಿ ಸಂಸ್ಕೃತ ಭಾಷೆ ಒಳಗಡೆ ಐತಿ ಅಂತಂದ್ ಹೇಳಿ. ಈ ಕೃತಿ ಏನಂತಂದ್ ಹೇಳಿದ್ರೆ ಸಂಸ್ಕೃತ ಭಾಷೆ ಒಳಗಡೆ ಐತಿ ಅಂತಂದ್ ಹೇಳಿ ಐತೆ.
ಆಮೇಲೆ ನೆಕ್ಸ್ಟ್ ಏನೈತಿ ನೋಡ್ರಿ, 700 ಶ್ಲೋಕಗಳನ್ನ ಎಸ್ ಸರ್ ನಂಬರ್ ಕೊಟ್ಟಿದ ಅಂತಂದ ಹೇಳಿದ್ರೆ 100% ಕರೆಕ್ಟ್ ಇದೆ, ನಂಬರ್ ಕೊಟ್ಟಿದಾರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸಿ ಅಂತ ಹೇಳ್ತೀವಿ. ಎಸ್ ಇಲ್ಲಿ ಏನಂತಂದ ಹೇಳಿದ್ರೆ ಅವನು ಗ್ರಂಥದಲ್ಲಿ ಟೋಟಲ್ ಆಗಿ 700 ಕಾವ್ಯಗಳಿದ್ವು. ಎಲ್ಲ ಏನಂತಂದ ಹೇಳಿದ್ರೆ ಒಂಥರ ರೊಮ್ಯಾಂಟಿಕ್ ಕಾವ್ಯಗಳನ್ನ ಬರ್ದಿದಾವ. ಈ ಕೃತಿ ಗಾಥಾ ಸಪ್ತಸತಿ ಅನ್ನೋದನ್ನ ಏನಂತಂದ ಹೇಳಿದ್ರೆ ಒಂಥರ ರೊಮ್ಯಾಂಟಿಕ್ ಕಾವ್ಯಗಳನ್ನ ಬರೆದಂತಹ ಕೃತಿ ಅಂತಂದ ಹೇಳ್ತೀವಿ, ಚಿಕ್ಕ ಚಿಕ್ಕ ಕಾವ್ಯಗಳು. ಆಮೇಲೆ ಇದು ಆರ್ಯ ಛಂದಸ್ಸಿನಲ್ಲಿದೆ. ಇದೊಂದು ಏನಂತಂದ ಹೇಳಿದ್ರೆ ಆರ್ಯ ಛಂದಸ್ಸಿನಲ್ಲಿದೆ, ಇದು ಕರೆಕ್ಟ್ ಆಗಿದೆ. ಸೊ ಇದೊಂದು ಆರ್ಯ ಛಂದಸ್ಸಿನೊಳಗಡೆ ಐತೆ, ಇದು ಕರೆಕ್ಟ್ ಆಗೈತೆ. ಬಟ್ ಆದ್ರೆ ಈ ಕೃತಿ ಸಂಸ್ಕೃತದೊಳಗಡೆ ಇಲ್ಲ, ಯಾವ್ದ್ರೊಳಗಡೆ ಐತೆ ಅಂದ್ರೆ ಪ್ರಾಕೃತದೊಳಗಡೆ ಐತೆ. ಯಾವ ಭಾಷೆ ಒಳಗಡೆ ಐತೆ? ಪ್ರಾಕೃತ ಭಾಷೆ ಒಳಗಡೆ ಐತೆ. ಈ ಪಾಯಿಂಟ್ ಅನ್ನ ನೆನ್ಪಿಡ್ಬೇಕು ಪ್ರಾಪರ್ ಆಗಿ. ನೋಡ್ರಿ ಎಲ್ಲಾ ಬುಕ್ಸ್ ಗಳನ್ನ ನೋಡ್ರಿ, ಅದಾದ ನಂತರ ಅದು ಯಾವ ಭಾಷೆ ಒಳಗಡೆ ಐತೆ ಅನ್ನೋದನ್ನು ನೀವು ಓದ್ಬೇಕು. ನಾನು ಆಲ್ರೆಡಿ KA ಫೇವ್ರೆಟ್ ಸಬ್ಜೆಕ್ಟ್ ಗಳು, ಅದಾದ ನಂತರ ಪ್ರಮುಖ ರಾಜರು, ಕೃತಿಗಳು, ಅದಾದ ನಂತರ ನೆಕ್ಸ್ಟ್ ಯುದ್ಧಗಳು ಅಂತಂದ ಹೇಳಿ KA ಡಿಪಾರ್ಟ್ಮೆಂಟ್ ಇಲ್ಲಿವರೆಗೂ ಕೇಳಿರೋ ಥಿಂಗ್ಸ್ ಗಳನ್ನ ನಾನು ಡಿಸ್ಕಷನ್ ಮಾಡಕತ್ತೀನಿ. ಆ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದಾನೆ, ಅವುಗಳನ್ನ ನೋಡ್ರಿ ಮೊದಲು ಗೊತ್ತಾಗತ್ತೆ. ಸೊ ಇಲ್ಲಿ ಯಾವ್ದು ಕರೆಕ್ಟ್ ಆಗತ್ತೆ? ACD ಕರೆಕ್ಟ್ ಆಗತ್ತೆ. ಇಲ್ಲಿ ನೋಡ್ರಿ ಕ್ವಶನ್ ಏನೈತಿ ನೋಡ್ರಿ, ಈ ತರ ಕ್ವಶನ್ ಕೊಟ್ಟಾಗ ಮಲೇರಿಯಾ, ಆಮೇಲೆ ಡೆಂಗ್ಯೂ, ಆನೆಕಾಲು ರೋಗ, ಆಫ್ರಿಕಾದ್ರ ನಿದ್ರಾ ರೋಗ ಅಂತ ಇಲ್ಲಿ ಅದಾವ. ನಮ್ಗೆ ಇವೆಲ್ಲ ಗೊತ್ತಿಲ್ಲ ಅನ್ಕೊಂತೀನಿ. ಮೇ ಬಿ ಡೆಂಗ್ಯೂ ಅಥವಾ ಮಲೇರಿಯಾ ಅಂತಂದ ಹೇಳಿ ನಿಮ್ಗೆ ಗೊತ್ತಿರುತ್ತ. ಸೊ ಯಾವ್ದ್ರಿಂದ ಬರುತ್ತೆ ಅಂತಂದ ಹೇಳಿ ನೋಡ್ರಿ, ನಂಗೆ ಮಲೇರಿಯಾ ಗೊತ್ತೈತೆ ಅಥವಾ ಡೆಂಗ್ಯೂ ಗೊತ್ತೈತೆ. ಡೆಂಗ್ಯೂ ಗೊತ್ತಿದ್ದವ್ರು ಡೆಂಗ್ಯೂದಿಂದ ಸ್ಟಾರ್ಟ್ ಮಾಡ್ರಿ, ಮಲೇರಿಯಾ ಗೊತ್ತಿದ್ರೆ ಮಲೇರಿಯಾದಿಂದ ಸ್ಟಾರ್ಟ್ ಮಾಡ್ರಿ. ಸರ್ ಮಲೇರಿಯಾ ಅಂತಂದ ಹೇಳಿದ್ರೆ ನಾವು ಅನಾಫೆಲಿಸ್ ಹೆಣ್ಣು ಸೊಳ್ಳೆಯಿಂದ ಮಲೇರಿಯಾ ಬರುತ್ತೆ ಅಂತಂದ ಹೇಳಿ ಬೇಸಿಕ್ ಇದು. ಇವನ್ ಎರಡು ನೆನ್ಪಿಟ್ಕೋಬೇಕಂತಂದ ಹೇಳಿ ನನ್ ಸೈನ್ಸ್ ಕ್ಲಾಸ್ ನೋಡ್ರಿ ಅಂದ್ರೆ ಗೊತ್ತಾಗತ್ತೆ. ಅನಾಫೆಲಿಸ್ ಹೆಣ್ಣು ಸೊಳ್ಳೆಯಿಂದ ನಮ್ಗೆ ಏನ್ ಬರುತ್ತೆ? ಮಲೇರಿಯಾ ಅನ್ನೋ ಒಂದು ರೋಗ ಬರುತ್ತೆ. A4 ಆಗತ್ತೆ ಇಲ್ಲಿ, A4 ಅಂತಂದ ಹೇಳಿದ್ರೆ ನೋಡ್ರಿ ಇವೆರಡು ಕರೆಕ್ಟ್ ಆದ್ವು. ಇವೆರಡು ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗ್ತಾವ, ಇವೆಲ್ಲ ರಾಂಗ್ ಆಗ್ತಾವ, ಉಳಿದೆಲ್ಲ ರಾಂಗ್ ಆಗ್ತಾವ. ಸೊ ಈಗ ಚೆಕ್ ಮಾಡ್ರಿ ಏನೇನ್ ಬರುತ್ತೆ ನೋಡ್ರಿ. ಇಲ್ಲಿ B1 ಐತಿ, ಇಲ್ಲೆಲ್ಲ ಮತ್ ಚೇಂಜಸ್ ಅದಾವ, ಏನು ಮಾಡಕ್ ಬರಂಗಿಲ್ಲ. ನೆಕ್ಸ್ಟ್ ಇನ್ನೊಂದ್ ಚೆಕ್ ಮಾಡೋಣ. ಸರ್ ನಮ್ಗೆ ಇಲ್ಲಿ ಡೆಂಗ್ಯೂ ಐತೆ, ಡೆಂಗ್ಯೂ ಯಾವ್ದ್ರಿಂದ ಬರುತ್ತೆ ಸರ್? ಎಡಿಸ್ ಅನ್ನೋ ಒಂದು ಸೊಳ್ಳೆಯಿಂದ. ಅದು ಕೂಡ ಹೆಣ್ ಸೊಳ್ಳೆನ, ಎಡಿಸ್ ಅನ್ನೋ ಒಂದು ಸೊಳ್ಳೆಯಿಂದ ಬರುತ್ತೆ. B1 ಅಂತಂದೇಳಿ. B1 ಎಲ್ಲಿ ಐತಿ ನೋಡ್ರಿ, ಇದ್ರೊಳಗ ಐತೆ. ಸೊ ಇದು ಬರಂಗಿಲ್ಲ, ಅಂದ್ರೆ ಇದು ಕರೆಕ್ಟ್ ಆಯ್ತು. ನೆಕ್ಸ್ಟ್ ನೋಡ್ರಿ C2 ಆಗತ್ತ. ಕ್ಯುಲೆಕ್ಸ್ ಅನ್ನೋ ಒಂದು ಸೊಳ್ಳೆಯಿಂದ ಆನೆಕಾಲು ರೋಗ, ಟೇಟ್ಸೆ ಅನ್ನೋ ಒಂದು ರೋಗ, ಸೇ ಅಂತಂದ್ ಹೇಳ್ಬಿಟ್ಟು ಒಂದ್ ರೋಗ ಬರುತ್ತೆ. ಅದು ಆಫ್ರಿಕಾ ನಿದ್ರಾ ರೋಗ ಅಂತಂದ್ ಹೇಳ್ತೀವಿ. ಒಂದು ನೊಣ ಕಚ್ಚೋದ್ರಿಂದ ಬರುತ್ತೆ. ಕ್ಲಿಯರ್? ಸೊ ನೋಡ್ರಿ ನೊಣಾನು ಡೇಂಜರ್ ಆಗಿಬಿಟ್ಟಿದಾವ. ಸೊ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾನ. ಎಷ್ಟ್ ಜನರು ಕರೆಕ್ಟ್ ಆಗಿತ್ತು ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇವಾಗ ಈ ತರ ಕ್ವಶನ್ಸ್ ಗಳನ್ನ ಕೇಳ್ದ ಅಂತಂದ್ ಹೇಳಿದ್ರಿ. ಇಲ್ಲಿ ನಿಮ್ಗೊಂದು ಟ್ರಿಕ್ ಹೇಳ್ತೀನಿ ನೋಡ್ರಿ, ನಿಮ್ಗೆ ಗೊತ್ತಿರ್ಬಹುದು. ಯಾವಾಗ್ಲೂ ಈ ತರ ಕೊಟ್ಟ ಅಂದ್ರೆ ಈ ಅಪೋಸಿಟ್ ಇದು, ಇವೆರಡು ಯಾವಾಗ್ಲೂ ಅಪೋಸಿಟ್ಸ್ ಇರ್ತಾವ. ಇವೆರಡು ಏನಂದ್ರೆ ಅಪೋಸಿಟ್ ಇರ್ತಾವ. ಅದಾದ ನಂತರ ಒಂದ್ ಬಿಟ್ಟು ಒಂದ್ ಅಂದ್ರೆ 6 ಮತ್ತು 5 ಯಾವಾಗ್ಲೂ ಅಪೋಸಿಟ್ ಇರ್ತಾವ. ಆಮೇಲೆ 1, 3 ಅಪೋಸಿಟ್ ಇರ್ತಾವ ಯಾವಾಗ ಈ ತರ ಕೇಸ್ ಬಂದಾಗ. ಇನ್ನ ನೆಕ್ಸ್ಟ್ ಯಾವ ತರ ಬರುತ್ತೆ ಅಂತಂದ್ ಹೇಳಿದ್ರ ಈ ರೀತಿಯಾಗಿ ಬರುತ್ತೆ ನೋಡ್ರಿ. ಈ ತರ ಹಿಂಗ್ ಕೊಡ್ತಾನ, ಅದಾದ ನಂತರ ಇಲ್ಲೊಂದ್ ಬಾಕ್ಸ್ ಬರುತ್ತೆ, ಇಲ್ಲೊಂದ್ ಬಾಕ್ಸ್ ಬರುತ್ತೆ. ಇವೆರಡು ಅಪೋಸಿಟ್, ಒಂದ್ ಬಿಟ್ಟು ಒಂದ್ ಅಪೋಸಿಟ್ ಇರ್ತಾವ. ಇದು ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಮತ್ತೆ ಯಾವ ತರ ಕೊಡ್ತಾನ ಅಂತಂದ್ ಹೇಳಿದ್ರೆ ಈ ರೀತಿ ಕೊಡ್ತಾನ. ಸೊ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಈ ರೀತಿ ಕೊಡ್ತಾನ. ನೆನ್ಪಿಟ್ಕೊಳ್ರಿ, ಇಲ್ಲಿ ಇವೆರಡು ಅಪೋಸಿಟ್ ಆಗ್ತಾವ. ಅದಾದ ನಂತರ ಒಂದ್ ಬಿಟ್ಟು ಒಂದ್ ಅಪೋಸಿಟ್ ಆಗ್ತಾವ. ಸೊ ಇವುಗಳನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೋಬೇಕು. ಆ ಒಂದ್ರಿಂದ ಇವೇನ್ ಅಪೋಸಿಟ್ ಆಗ್ತಾವಲ್ಲ, ಇವೆರಡು ಯಾವಾಗ್ಲೂ ಒಂದ ಬಾಕ್ಸ್ ಒಳಗಡೆ ಬರೋಂಗಿಲ್ಲ. ಈ ಆಪ್ಷನ್ಸ್ ಗಳು ಒಂದ ಬಾಕ್ಸ್ ಒಳಗಡೆ ಬರೋಂಗಿಲ್ಲ. ಇಲ್ಲಿ ನೋಡ್ರಿ ಒಂದ್ ಅಂತಂದೈತೆ, ಒಂದ್ರ ಅಪೋಸಿಟ್ 3 ಬರ್ಬೇಕು, ಒಂದ್ರ ಅಪೋಸಿಟ್ ಆಗ್ಬೇಕು. ಬಟ್ ಅದ್ರ ಸೈಡ್ ಬಂದೈತೆ, ಸೊ ಅದಕ್ಕೋಸ್ಕರ ಈ ಬಾಕ್ಸ್ ಆಗಂಗಿಲ್ಲ. ನೆಕ್ಸ್ಟ್ ನೋಡ್ರಿ 6 ಐತ್ರಿ. ಸರ್ 6 ಸೈಡ್ ಬಂದೈತ್ರಿ, 6 ಅಪೋಸಿಟ್ ಬರ್ಬೇಕಿತ್ರಿ, ಅಂದ್ರೆ 5 ಬರ್ಲೇಬಾರ್ದು ಇಲ್ಲಿ. ಬಟ್ ಅದ್ರೂ 5 ಬಂದೈತ್ರಿ, ಅದಕ್ಕೋಸ್ಕರ ಬರಂಗಿಲ್ಲ. ಇನ್ ನೆಕ್ಸ್ಟ್ ನೋಡ್ರಿ ಸರ್ ಇಲ್ಲಿ 3 ಐತ್ರಿ, 3 ಅಪೋಸಿಟ್ 1 ರೀ, ಓಕೆ ಬಂದಿಲ್ಲ. 2 ನೋಡ್ರಿ 2 ಅಪೋಸಿಟ್ 4 ಬಂದಿಲ್ಲ. 5 ನೋಡ್ರಿ 5 ಅಪೋಸಿಟ್ 6 ಬಂದಿಲ್ಲ, ಅಂದ್ರೆ ಇದು ಕರೆಕ್ಟ್ ಆಗತ್ತೆ. ನೆಕ್ಸ್ಟ್ ನೋಡ್ರಿ ಸೊ 4 ಅಪೋಸಿಟ್ 2 ಬಂದಿಲ್ಲ, 1 ಅಪೋಸಿಟ್ 3 ಬಂದಿಲ್ಲ, 6 ಅಪೋಸಿಟ್ 5 ಬಂದಿಲ್ಲ. ಇದರಲ್ಲಿ ಎರಡು ಆನ್ಸರ್ಸ್ ಗಳನ್ನ ಕೊಟ್ಟಿದಾನ. ಇದರಲ್ಲಿ ಯಾವ್ದು ಹಾಕಿದ್ರು ಕೂಡ ಕರೆಕ್ಟ್. ನಿಮ್ಗೆ ಇಲ್ಲಿ ಏನಂತಂದ್ ಹೇಳಿದ್ರೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ ಇದಕ್ಕೆ. ಕ್ಲಿಯರ್? ಸೊ ಎರಡು ಕರೆಕ್ಟ್ ಇದಾವ, ಎರಡು ಕರೆಕ್ಟ್ ಇದಾವ ಆಪ್ಷನ್ಸ್ ಗಳು ಇದ್ರಲ್ಲಿ. ಕ್ವಶನ್ ನೋಡ್ರಿ, ಇಲೆಕ್ಟ್ರೋ ಕಾರ್ಡಿಯೋಗ್ರಾಫ್ ಅಂತಂದ್ ಹೇಳ್ಬಿಟ್ಟು ECG ಅಂತಂದ್ ಹೇಳ್ತೀವಿ. ಇದು ಕಾರ್ಡಿಯಾಕ್ ಚಕ್ರದಲ್ಲಿನ ಹೃದಯ ವಿದ್ಯುತ್ ಚಟುವಟಿಕೆಯನ್ನ ಏನ್ ಮಾಡುತ್ತ ಚಿತ್ರಾತ್ಮಕ ರೂಪಣೆಯಾಗಿ ಮಾಡತ್ತಂತಂದೆ. ಎಲೆಕ್ಟ್ರೋ ಅಂತಂದೈತೆ, ಆಮೇಲೆ ವಿದ್ಯುತ್ ಅಂತಂದೈತೆ. ಇದು ಹೃದಯಕ್ಕೆ ಸಂಬಂಧಪಟ್ಟಿದ್ದು 100% ಕರೆಕ್ಟ್ ಆಗತ್ತೆ. ಅದಾದ ನಂತರ ಸೆಕೆಂಡ್ ಒನ್ ನೋಡ್ರಿ, ಅಧಿಕ ರಕ್ತದೊತ್ತಡ ಅಂದ್ರ 120/80 mmHg ಗಿಂತ ಕಡಿಮೆ ಇರುವಂತ ಕೊಡಿದಾನೆ. ಇಲ್ಲಿ ಅಧಿಕ ಅಂತ ಕೊಟ್ಟಿದಾನ, ಇಲ್ಲಿ ನೋಡಿದ್ರೆ ಕಡಿಮೆ ಅಂತ ಕೊಟ್ಟಿದಾನೆ. ಸೊ ಅದಕ್ಕೋಸ್ಕರ ಹೇಳಿಕೆ 2 ರಾಂಗ್ ಆಗುತ್ತೆ. ಓನ್ಲಿ ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪಾಗಿದೆ ಅಂತಂದೇಳಿ ಆನ್ಸರ್ ಬರುತ್ತೆ. ಕ್ವಶನ್ಸ್ ಗಳನ್ನ ನಾನು ಯಾವ ತರ ಚೆಕ್ ಮಾಡೋದಂತ ಹೇಳ್ಕೊಟ್ಟೇನೆ ನೋಡ್ರಿ ನಿಮ್ಗೆ. ಯಾವ ತರ ಅಂತಂದ್ ಹೇಳಿದ್ರ
ಪ್ರತಿಪಾದನೆ ಏನಿರುತ್ತಲ್ಲ ಅದನ್ನ ನೀ ಅನ್ಕೊಳ್ಳದ, ಕಾರಣ ಏನಂತಂದ್ ಹೇಳಿದ್ರೆ ನಿನ್ ಲವರ್ ಅನ್ಕೊಳ್ಳದ, ನಿಂಗ್ ಸಪೋರ್ಟ್ ಮಾಡ್ತಿದಾಳ ಇಲ್ಲೋ, ನೀ ಹೇಳಿದ್ ಕರೆಕ್ಟ್ ಐತಿಲ್ಲೋ ಅಂತಂದ್ ಹೇಳಿ ಚೆಕ್ ಮಾಡೋದ, ಇಲ್ಲ ಅವಳು ಹೇಳಿದ್ ಕರೆಕ್ಟ್ ಐತಿಲ್ಲೋ ಅಂತ ಚೆಕ್ ಮಾಡೋದ. ಸೊ ಇವಾಗ ಚೆಕ್ ಮಾಡ್ರಿ ನೋಡೋಣ ಏನೇನಾಗತ್ತ. ಸೊ ಇಲ್ಲಿ ನೋಡ್ರಿ, ಕರ್ನಾಟಕದ ಶರಾವತಿ ಕಣಿವೆ ವನ್ಯಜೀವಿ ಅಭಯಾರಣ್ಯ. ಈಗ ನಾವು ಭಾರತವನ್ನ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಈ ಪ್ರದೇಶದಲ್ಲಿ ಬರ್ತೈತೆ ಅನ್ಕೊಳ್ರಿ. ಸೊ ಇದು ಹುಲಿ ಅಭಯಾರಣ್ಯದ ಅಡಿ ಬರುತ್ತೇನ ಅಂತಂದ್ ಹೇಳಿ, ಹುಲಿ ಸಂರಕ್ಷಿತ ಪ್ರದೇಶ ಬರಂಗಿಲ್ಲ. ಅದಾದ ನಂತರ ಈ ಅಭಯಾರಣ್ಯವು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಅಂದ್ರೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಗೆ ಹೊಂದಿಕೊಂಡಿದ್ದು. ಅದಾದ ನಂತರ ನೆಕ್ಸ್ಟ್ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ನಡುವೆ ಹುಲಿ ಸಂಚಾರಕ್ಕೆ ಕ್ರಿಟಿಕಲ್ ಕಾರಿಡಾರ್ ಆಗೈತೆ ಅಂತ ಹೇಳಿ. ಸರ್ ಇಲ್ಲಿ ಬರ್ತಾವ್ರಿ ಪೂರ್ವ ಘಟ್ಟಗಳು, ಇಲ್ಲಿ ಬರ್ತಾವ್ರಿ ವೆಸ್ಟರ್ನ್ ಘಾಟ್ಸ್ ಗಳು. ಸಂಬಂಧನ ಹೆಂಗ್ ಬರ್ತೈತ್ರಿ, ಇದ್ರ ನಡುವೆ ಎಲ್ಲಾದ್ರೂ ಇತ್ತಂದ್ರೆ ಓಕೆ ಇಟ್ಸ್ ಅ ಕಾರಿಡಾರ್ ಅಂತಂದ್ ಹೇಳ್ಬೋದು. ಬಟ್ ಆದ್ರೆ ಇದು ಬರಂಗಿಲ್ಲ. ಅಂದ್ರೆ ಎ ಮತ್ತು ಆರ್ ಎರಡು ಇಲ್ಲಿ ಏನಂತಂದ್ ಹೇಳಿದ್ರೆ ಸರಿ ಇಲ್ಲ ಅಂತಂದ್ ಹೇಳ್ತೀವಿ. ಸೊ ಪಾಯಿಂಟ್ ಕ್ಲಿಯರ್. ಸೊ ಇದು ಎರಡು ರಾಂಗ್ ಆಗ್ತಾವ. ನಾನು ಒಂದೊಂದು ಕ್ಲಾಸ್ ಮಾಡ್ತೀನಿ, ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸೆಂಚುರಿ, ಅದರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶಗಳು ಯಾವ್ಯಾವು, ಆನೆ ಕಾರಿಡಾರ್ಸ್ ಯಾವ್ಯಾವು, ಅದಾದ ನಂತರ ನೆಕ್ಸ್ಟ್ ಏನೇನ್ ಬರುತ್ತೆ ಅನ್ನೋದು ಒಂದು ಕ್ಲಾಸ್ ಮಾಡಿ ಹಾಕ್ಬಿಡ್ತೀನಿ ನಿಮ್ಗೆ, ಬಹಳ ಈಸಿ ಆಗತ್ತ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ತಾರ್ ಮರುಭೂಮಿ ಬಗ್ಗೆ ಐತೆ. ನೀವು ಆನ್ಸರ್ ಗಳನ್ನ ಹಾಕ್ರಿ ಯಾವ್ದು ಕರೆಕ್ಟ್ ಐತೆ ಏನಂತಂದ್ ಹೇಳಿ. ನೋಡ್ರಿ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತೇನೆ ನೋಡ್ರಿ. ಮರಳು ದಿನ್ನೆಗಳನ್ನ ಇಲ್ಲಿ ಸ್ಥಳೀಯವಾಗಿ ಏನಂತ ಕರೀತಾರ ಅಂದ್ರೆ, ಈಗ ತಾರ್ ಮರುಭೂಮಿಯಲ್ಲಿ ಈ ತರ ಮರಳು ದಿನ್ನೆಗಳು ಬರ್ತಾವ. ಸೊ ಅದು ಗಾಳಿಗೆ ಇದು ಮರಳು ಹಾರಿಬಿಟ್ಟು ದಿನ್ನೆಗಳಾಗ್ತಾವ. ಅವುಗಳನ್ನ ದ್ರಿಯನ್ಸ್ ಅಂತ ಹೇಳಿ ಕರೀತಾರ. ಕರೆಕ್ಟ್ ಐತೆ ಇದು. ಸೊ ಡಿ ಆಪ್ಷನ್ ಏನಂದ್ರೆ 75% ಇರೋದ್ರಿಂದ ಸರ್ ಕರೆಕ್ಟ್ ಐತ್ರಿ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ ಎ ಅನ್ನೋದು ಕಮ್ಮಿ ಕೊಟ್ಬಿಟ್ಟು ಬಿ ಸಿ ಡಿ ಗಳನ್ನ ಜಾಸ್ತಿ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ ಪಕ್ಕ ಎ ರಾಂಗ್ ಆಗಿರುತ್ತೆ ಇಲ್ಲಿ. ಸೊ ತಾರ್ ಮರುಭೂಮಿ ಒಟ್ಟು ವಿಸ್ತೀರ್ಣ 1,75,000 ಚದರ ಕಿಲೋಮೀಟರ್ ಐತಲ್ಲ, ಇದು ರಾಂಗ್ ಐತೆ ಇದು. ಸೊ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ ಇದು ಎಷ್ಟಾಗತ್ತ ಅಂದ್ರೆ 2 ಲಕ್ಷ ಅಂತಂದ್ ಹೇಳ್ತೀವಿ. 2 ಲಕ್ಷ ಚದರ ಕಿಲೋಮೀಟರ್ ಐತೆ ಟೋಟಲ್ ಆಗಿ. ಸೊ ಯಾವುದು ತಾರ್ ಮರುಭೂಮಿ. ಆಮೇಲೆ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಸರ್, ಮರುಭೂಮಿ ಒಳಗಡೆ 115 ಸೆಂಟಿಮೀಟರ್ ಅಷ್ಟು ಮಳೆನ ಬೀಳಂಗಿಲ್ರಿ. ಎಷ್ಟ್ ಬೀಳ್ತೈತೆ, 15ರಿಂದ 20 ಡಿಗ್ರಿ ಸೆಲ್ಸಿಯಸ್ ಅಥವಾ 25 ಡಿಗ್ರಿ ಅಷ್ಟ ಮಳಿ ಬೀಳ್ತೈತೆ. ಸೆಂಟಿಮೀಟರ್ ಅಷ್ಟು. 15ರಿಂದ 25 ಸೆಂಟಿಮೀಟರ್ ಅಷ್ಟ ಮಳಿ ಬೀಳುತ್ತೆ, ಇಲ್ಲಾಂದ್ರೆ ಬರಂಗಿಲ್ಲ. ಇಲ್ಲಿ ಬಿ ಆಪ್ಷನ್ ಕಂಪ್ಲೀಟ್ ಆಗಿ ರಾಂಗ್ ಆಗುತ್ತೆ. ಎಲ್ಲೆಲ್ಲಿ ಬಿ ಐತಲ್ಲ ನೀವು ಅವುಗಳನ್ನ ತೆಗೆದು ಹಾಕೋಬಹುದು. ಇದು ಬಿ ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಕ್ಲಿಯರ್. ಅದಾದ ನಂತರ ಏನು ಬರಂಗಿಲ್ಲ. ಸಿ ಮತ್ತು ಡಿ ಮಾತ್ರ ಕರೆಕ್ಟ್. ಇನ್ನೊಂದ್ ಚೆಕ್ ಮಾಡ್ಬೋದು ನೀವು ಏನಂತಂದ್ ಹೇಳಿದ್ರೆ ಸರ್, ಡಿ ಫಸ್ಟ್ ಆಪ್ಷನ್ಸ್ ಒಳಗಡೆ ಬರಂಗಿಲ್ಲ. ಆಮೇಲೆ ಬೇಸಿಗೆ ಕಾಲದಲ್ಲಿ ಇಲ್ಲಿ 45 ಡಿಗ್ರಿ ಸೆಲ್ಸಿಯಸ್ ಗಿಂತನೂ ಜಾಸ್ತಿ ಇರುತ್ತೆ. ಎಸ್ ರೀ, ತಾರ್ ಮರುಭೂಮಿಯಲ್ಲಿ ಬರುವಂತಹ ಒಂದು ನಗರ ಯಾವ್ದಂದ್ರೆ ಗಂಗಾನಗರ ಅಂತ ಕರಿತೀವಲ್ಲ, ಅತಿ ಹೈಯೆಸ್ಟ್ ಟೆಂಪರೇಚರ್ ನ ಕೊಡುತ್ತ ಗಂಗಾನಗರ ಅಂತ ಹೇಳ್ತೀವಿ, ನಾವು ಓದಿದೀವಿ ಬುಕ್ಸ್ ಅಲ್ಲಿ. ಅದಾದ ನಂತರ ಅಲ್ಲಿ ಬೇಸಿಗೆ ಟೈಮ್ ಅಲ್ಲಿ ಅತಿ ಹೆಚ್ಚು ಮಳೆ ಇರುತ್ತ, ಆಮೇಲೆ ಅತಿ ಹೆಚ್ಚು ಟೆಂಪರೇಚರ್ ಇರುತ್ತ, ಆಮೇಲೆ ಮಳಿ ಬಾಳ ಅಂದ್ರೆ ಬಾಳ ಕಮ್ಮಿ ಇರುತ್ತ. 15ರಿಂದ 25 ಸೆಂಟಿಮೀಟರ್ ಅಷ್ಟ ಮಳಿ ಬೀಳೋದ್ರಿಂದ ಅದನ್ನ ನಾವು ಮರುಭೂಮಿ ಅಂತಂದ್ ಹೇಳ್ತೀವಿ. ಬಾಳ್ ಮಳಿ ಬೀಳಾಕೈತು, ಈ ತರ 115 ಸೆಂಟಿಮೀಟರ್ ಮಳಿ ಬೀಳಾಕೈತು ಅಂದ್ರೆ ಅಲ್ಲಿ ಗಿಡಗಳು ಬೆಳಿತಾವಲ್ಲ ಆರಾಮಾಗಿ. ಥಿಂಕ್ ಮಾಡ್ರಿ. ಸೊ ಇದೇನಂತಂದ್ ಹೇಳಿದ್ರೆ ಟೋಟಲ್ ಆಗಿ 15 ಕ್ವಶನ್ಸ್ ಗಳು. ಈ 15 ಕ್ವಶನ್ಸ್ ಗಳಲ್ಲಿ ನಿಮ್ಮ ಎಷ್ಟು ಕ್ವಶನ್ಸ್ ಗಳು ಕರೆಕ್ಟ್ ಆಗಿದಾವ, ರಾಂಗ್ ಆಗಿದಾವ ಅಂತಂದ್ ಹೇಳಿ ನನ್ ಕಮೆಂಟ್ ಅನ್ನ ಹಾಕ್ರಿ. ಅದ್ರ ಜೊತೆಗೆ ಇವಾಗ ನಾನು ಸಾಯಂಕಾಲ ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ, ಮೇ ಬಿ ಆಲ್ಮೋಸ್ಟ್ ರಾತ್ರಿ 9 ಗಂಟೆ ಒಳಗಡೆ ಯಾವ್ಯಾವ ನ್ಯಾಷನಲ್ ಪಾರ್ಕ್ಸ್ ಗಳು, ಯಾವ್ಯಾವ ವೈಲ್ಡ್ ಲೈಫ್ ಸೆಂಚುರೀಸ್ ಗಳು ಹುಲಿ ಮೀಸಲು ಪ್ರದೇಶಗಳಾಗಿದಾವ, ಆನೆ ಕಾರಿಡಾರ್ಸ್ ಗಳಾಗಿದಾವ, ಅದಾದ ನಂತರ ಯಾವ್ದಕ್ಕಾದ್ರೂ ಸಂಬಂಧಿತವಾಗಿದಾವ ಅನ್ನೋದನ್ನ ನಾನ್ ಸರ್ಚ್ ಮಾಡಿ ವಿಡಿಯೋವನ್ನ ಮಾಡಿ ಹಾಕಿರ್ತೀನಿ. ಯಾಕಂದ್ರೆ ಕೆಇ ಬೋರ್ಡ್ ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಆ ವಿಡಿಯೋವನ್ನ ನೋಡಿ ಒಂದ್ಸರಿ ನೋಟ್ಸ್ ಮಾಡ್ಕೊಡ್ರಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.